ಎಸ್ ಇದೆ ಮನೆ. ಸೊ ಎಲ್ರಿಗೂ ಆಯ್ತು ನಮಸ್ತೆ, ನಾನು ನಿಮ್ಮ ಸೂರಜ್. ಸೊ ಇವತ್ತು ಇನ್ನೊಂದು ಹೊಸ ಕತೆ, ಹೊಸ ಮನೆ. ಸೊ ನೀವು ನೋಡ್ತಿದ್ದೀರಾ ನಮ್ಮ ಮನೆ ಗೃಹಲಕ್ಷ್ಮಿ. ಬನ್ನಿ ಮನೇಲಿ ಯಾರಿದ್ದಾರೆ ನೋಡೋಣ, ಬನ್ನಿ ಕಮಾನ್. ನನ್ನ ಇಂಪಾರ್ಟೆಂಟ್ ಸೆಗ್ಮೆಂಟ್ಗೆ ಒಂದು ಟೈಟಲ್ ಇದೆ, ಅಮರ ಹಳೆ ನೆನಪು. ಸೊ ನಿಮ್ಮ ಹಳೆ ನೆನಪು, ಹಳೆ ಜರ್ನಿ, ಹಳೆ ಲವ್, ಹಳೆ ಖುಷಿ, ಹಳೆದಕ್ಕೊಂದಿಷ್ಟು ಕತೆಗಳಿರುತ್ತೆ ನಿಮ್ಮ ಹಿಂದೆ, ನಿಮ್ಮ ಜರ್ನಿಯಲ್ಲಿ. ಸೊ ಅದ್ರ ಬಗ್ಗೆ ಒಂಚೂರು ಕೇಳ್ತೀನಿ ಸರ್. ಸರ್ ನಿಮ್ಮದು ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ? ಅರೇಂಜ್ ಮ್ಯಾರೇಜ್. ಓ, ಯಾಕೆ ಲವ್ ಮ್ಯಾರೇಜ್ ಮಾಡಿಲ್ಲ ಸರ್ ನೀವು? ಯಾಕೆ ಆ ಕಾಲದಲ್ಲೆಲ್ಲ ಅರೇಂಜ್ಡ್ ಮ್ಯಾರೇಜ್. ನಮ್ಮ ತಂದೆ ತಾಯಿ ಇದ್ರು, ಇವ್ರ ತಂದೆ ತಾಯಿನೂ ಇದ್ರು. 40 years ಸೆಲೆಬ್ರೇಷನ್, ಸೂಪರ್, ಕಂಗ್ರ್ಯಾಚುಲೇಷನ್. 50 yearsಗೆ ಇನ್ನೊಂದು 2 ವರ್ಷ ಅಷ್ಟೇ. ಓಕೆ, ಸೊ ಅರೇಂಜ್ ಮ್ಯಾರೇಜ್ ಅಂದರೆ ಸೊ ಫಸ್ಟ್ ನೀವು ಹುಡುಗಿ ನೋಡಿದಲ್ಲ, ಹುಡುಗಿ ನಿಮ್ಮ ನೋಡಿದ್ರೆ ಫಸ್ಟು? ನಾವು ಅವ್ರ ಮನೆಗೆ ಹೋಗಿ ಅಲ್ಲಿ ನೋಡಿದ್ದು. ಹೌದಾ? ಸೊ ನೀವು ಫಸ್ಟ್ ಟೈಮ್ 45 years ಬ್ಯಾಕ್ ಫಸ್ಟ್ ಟೈಮ್ ಅವ್ರು ನೋಡಿದಾಗ ನಿಮ್ಗೆ ಏನು ಅನ್ನಿಸ್ತು ಸರ್? ನಮಗೆ ಅದು ಒಂದು ಯಂಗ್ ಎನರ್ಜೆಟಿಕ್ ಆ್ಯಂಡ್ ಎನರ್ಜೆಟಿಕ್ ನಾವು ಇದ್ವಿ, ಅವರು ಇದ್ವು. ಹಾಗಾಗಿ ಸೊ ಆಗ ಒಂಥರ ಒಂದೇನೋ ಖುಷಿ. ಈಗ ನಾನೇ ನನ್ನ ಏಜಲ್ಲಿ ನನಗೊಂದು ಹುಡುಗಿ ಮದುವೆ ಆಗಲಿಕ್ಕೆ ಒಂದು ಹುಡುಗಿ ನೋಡ್ತೀನಿ ಅಂದರೆ ನಂಗೊಂದೇನೋ ಖುಷಿ, ನಂಗೊಂದೇನೋ ಕುತೂಹಲ, ಏನೋ ಒಂದು ಎಕ್ಸೈಟ್ಮೆಂಟ್ ಇರುತ್ತೆ. ಸೊ ಆ ಥರ ನಿಮ್ಮ ಏಜಲ್ಲಿ ಹೆಂಗಿತ್ತು ಸರ್? ನಮ್ಮದು ಆ ಥರ ಅವ್ರದ್ದೆಲ್ಲ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಎಲ್ಲ ನೋಡಿ ನಾವೆಲ್ಲ ಆ್ಯಕ್ಚುಲಿ ಫ್ಯಾಮಿಲಿ ಬ್ಯಾಕ್ಗ್ರೌಂಡು ಇದೆಲ್ಲ ನೋಡ್ತೀವಿ ಹೆಚ್ಚು. ಹೌದು ಹೌದು ಹೌದು. ಸೊ ಹಾಗೆ ನಮ್ಮ ಪೇರೆಂಟ್ಸಿಗೂ ಖುಷಿ ಆಯಿತು, ಓಕೆ ಇದು ಮಾಡ್ಬೋದು. ಮತ್ತು ಇವರು ಪೇರೆಂಟ್ಸ್ ಸೈಡನ್ನು ಎಲ್ಲ ಇತ್ತರಲ್ಲ, ಹಾಗಾಗಿ ಖುಷಿ ಆಯಿತು. ಅವ್ರ ಮನೆಗೆ ಹೋದ್ವಿ, ನೋಡಿದ್ವಿ, ಓಕೆ ಅಂತ ಅವತ್ತು ಈವ್ನಿಂಗ್ ಹೇಳಿದ್ವಿ. ಹೀಗೆ ಶುರು ಆಯಿತು ನಮ್ಮ ಜರ್ನಿ. ಎಷ್ಟು ವರ್ಷ ಆಯಿತು ಅದು ನೋಡಿಕೊಂಡು ಅಂದರೆ ಮದುವೆ ಆಗುವಾಗ? 77 1977. ಅಂದರೆ ತುಂಬ ಹಳೇ ಲವ್ ಸ್ಟೋರಿ ನಿಮ್ಮದು. ಮದುವೆ ಆದ್ಮೇಲೆ ಲವ್. ಮದುವೆ ಆದ್ಮೇಲೆ ಲವ್ ಇದೊಂಥರ ಚೆನ್ನಾಗಿರುತ್ತೆ. ಮದುವೆಗಿಂತ ಲವ್ ಮಾಡೋದಕ್ಕೆ ಮಾಡೋದು, ಮದುವೆ ಆದ್ಮೇಲೆ ಲವ್ ಮಾಡೋದು ಚಂದ ಅನ್ಸುತ್ತೆ ಅಲ್ವಾ? ಕೆಲವೊಮ್ಮೆ ಯೋಚನೆ ಮಾಡೋದು. ಕೆಲವೆಲ್ಲ ಮದುವೆ ಆದಮೇಲೆ ಲವ್ ಮಾಡ್ತಾ ಇದ್ವಿ ಆವಾಗ. ಸೊ ಯಾರಿಗೆ ಜಾಸ್ತಿ ಲವ್, ನಿಮಗ ಇವ್ರಿಗ ಮೇಡಮ್ಗ ನಿಮ್ಮ ಮೇಲೆ? ಅವರಿಗೆ ನಮ್ಮ ಮೇಲೆ ಜಾಸ್ತಿ ಲವ್ ಹೇಳ್ತಾರ ಹಾಗೆ. ಹಂಗೆ ಅವ್ರು ಹೇಳ್ತಾರಾ? ಅವ್ರು ಯಾವಾಗಾದ್ರು ಹೇಳಿದಾರ ಐ ಲವ್ ಯು ರೀ ಅಂತ? ಲವ್ ಯು ಅಂತ ಇಂಗ್ಲೀಷಲ್ಲಿ ಹೇಳೋದಿಲ್ಲ, ಕನ್ನಡದಲ್ಲಿ ಇಂಡೈರೆಕ್ಟ್ ಆಗಿ ಹೇಳಿದ್ದಾರೆ. ಅಂದ್ರೆ ಹಿಂಗೆ ನೀವಂದ್ರೆ ತುಂಬ ಇಷ್ಟ, ನಿಮ್ಮ ಮೇಲೆ ತುಂಬ ನೀವು ಮಾಡೋದು ಬಿಹೇವಿಯರ್ ಇಷ್ಟ, ನೀವು ಮಾಡಿದ್ದೆಲ್ಲ ಇಷ್ಟ, ಐಡಿಯಾಸು ಹೀಗೆ. ಐಡಿಯಾಸ್ ಅವ್ರದ್ದೆಲ್ಲ ಲಾಜಿಕ್ ಇದನ್ನ ಮಾಡಿ ಮಾತಾಡ್ತಾರೆ ಅವರು. ಅಂದರೆ ಏನೇ ಒಂದು ನಾವು ತಗೊಳ್ಳೋದಾದ್ರೆ, ಡಿಸಿಷನ್ ತಗೊಳ್ಳೋದಾದ್ರೆ ಅವ್ರದ್ದು ಸರಿ ಇರುತ್ತೆ. ಅದಕ್ಕೆ ನಾನು ಎಷ್ಟೋ ಸಾರಿ ಹೇಳ್ತೇನೆ ಅವರಿಗೆ, ನೀವೇ ಗೃಹಲಕ್ಷ್ಮಿ ಆಗಬೇಕಾಗಿತ್ತು, ನಾನು ಯಜಮಾನ್ರಾಗಬೇಕಾಗಿತ್ತು ಅಂತೇಳಿ ಹೇಳಿ. ಸರ್ ಏನು ಕೆಲಸ ಮಾಡ್ತಿದ್ದೀರ ಆಗ? ನಾನು ಅವಾಗ ಭಾರತ್ ಎಲೆಕ್ಟ್ರಾನಿಕ್ಸ್ ಅಲ್ಲಿ ಫ್ರಮ್ ದಿ ಬಿಗಿನಿಂಗ್, ಅಂದರೆ ಇವರು ಮದುವೆ ಆಗಿಂದನೂ ಅವಾಗಲೆಲ್ಲ ಇದ್ದೆ ಭಾರತ್ ಎಲೆಕ್ಟ್ರಾನಿಕ್ಸಲ್ಲಿ. ಇಲ್ಲ, ಹತ್ರ ಇದೆ ಅದು. ಸೊ ಅಂದರೆ ಎಷ್ಟು ವರ್ಷ ಇದ್ರಿ ಸರ್ ಅಲ್ಲಿ? ಅಲ್ಲಿ ಒಂದು 30-35 ವರ್ಷ ಸರ್ವಿಸ್. ಓಕೆ ಸರ್, ನಾನೊಂದು ಹೊಸ ವಿಷಯ ಕೇಳ್ಪಟ್ಟೆ. ನೀವು ಮದುವೆಗೆ ಹೆಣ್ಣು ನೋಡ್ಲಿಕ್ಕೆ ಹೋದಾಗ ಯಾರನ್ನ ನೋಡ್ಲಿಕ್ಕೆ ಹೋಗಿ ಯಾರನ್ನ ಮೆಚ್ಕೊಂಡು ಮದುವೆ ಇದ್ರಿ ಅಂತ, ಹೌದಾ? ಒಂಥರ ಇರುತ್ತೆ. ಅಲ್ಲ, ಒಂದು ಹುಡುಗಿ ನೋಡಕ್ ಹೋಗಿದ್ದು ಹೌದು. ಕೊನೆಗೆ ಏನಾಯ್ತು ಅಂದ್ರೆ ಅವರು ಗೊತ್ತಿಲ್ಲ, ನಾವು ಮನೆಯಲ್ಲೇ ಇದ್ದೆ, ಹೋಗ್ಲಿಲ್ಲ. ಕೊನೆಗೆ ಅವ್ರು ಬಂದವರಿಗೆ ನಮ್ಮ ತಂದೆ ಸಿಕ್ಕಿದ್ರು. ನಮ್ಮ ತಂದೆ ಅಲ್ಲೇ ಅವ್ರ ಫ್ರೆಂಡ್, ಇವ್ರು ಬಂದು ಉಳಿದಿದ್ದ ಮನೆ ಮತ್ತೆ ನಮ್ಮ ತಂದೆ ಹೋಗಿದ್ದ ಮನೆ ಒಂದೇ ಆಗಿತ್ತು. ಅಲ್ಲಿ ಕೇಳಿದ್ರು, ಕೊನೆಗೆ ಆಗ್ಲಿಲ್ಲ ಅಂತ ಆಯ್ತು. ಹಾಗೆ ಕೊನೆಗೆ ನೋಡ್ಕೊಂಡು ಅಂದ್ರೆ ಆಗ ಅಂಕಲ್ ಇದು ಮೈಂಡ್ ಸೆಟ್ ಹೆಂಗಿತ್ತು ಅಂದ್ರೆ, ಈಗ ನೋಡಿ ನಾನೀಗ ಬಂದಿದ್ದೀನಿ ಒಂದು ಹೆಣ್ಣು ನೋಡ್ಲಿಕ್ಕೆ, ಇಲ್ಲಿ ಇಷ್ಟು ಹೆಣ್ಮಕ್ಳಿದ್ದಾರೆ, ಇಲ್ಲಿ ಇವ್ರು ಹೆಣ್ಮಕ್ಳು ಇರ್ತಾರೆ, ಇವ್ರು ನೋಡ್ತಿರ್ತೀನಿ, ಮಿಸ್ ಆಗಿ ಇವಳು ಚೆನ್ನಾಗಿದ್ದಾಳಲ್ವಾ ಆ ಥರ ಎಲ್ಲ ನಾವು ಸೆಲೆಕ್ಟ್ ಮಾಡಕ್ ಹೋಗಿಲ್ಲ. ಓನ್ಲಿ ಬ್ಯೂಟಿ ವಾಸ್ ನಾಟ್ ದಿ ಕನ್ಸಿಡರೇಷನ್. ಬ್ಯಾಕ್ಗ್ರೌಂಡು, ಫ್ಯಾಮಿಲಿ ಬ್ಯಾಕ್ಗ್ರೌಂಡು, ಹೇಗೆ ನಮ್ಮ ಜೊತೆ ಹೊಂದಾಣ್ಕೊಂಡು ಹೋಗ್ಬೋದಾ, ಸೊ ಇದೆಲ್ಲ ಮೆಂಟಲ್ ಕ್ಯಾಲ್ಕುಲೇಷನ್ ಇರುತ್ತೆ. ಸ್ವಲ್ಪ ಕ್ಯಾಲ್ಕುಲೇಷನ್ ಇದಾಯ್ತದ. ಮದುವೆ ಆದ್ಮೇಲೆ ನೀವು ಹನಿಮೂನಿಗೆ ಎಲ್ಲಿ ಹೋಗಿದ್ರಿ? ಊಟಿಗೆ ಹೋಗಿದ್ರಾ? ಊಟಿಗೆ. ಸೊ ಆಮೇಲೆ ರೀಸೆಂಟ್ ಆಗಿ ಈ ಏಜ್ ಅಲ್ಲಿ ಹೋದ್ರಿ ಅಂತ ಕೇಳಿದ್ದೆ. ಅದು ರೀಸೆಂಟ್ ಆಗಿ ಹೋಗ್ತಾ ಇದ್ವಿ. ಈಗ ಆಫ್ಟರ್ ರಿಟೈರ್ಮೆಂಟ್ ರಿಟೈರ್ಮೆಂಟ್ ಎವ್ರಿ ಇಯರ್ ಟೂರ್ ಹೋಗ್ತಾ ಇರ್ತೀವಿ. ರೀಸೆಂಟ್ ಆಗಿ ಎಲ್ಲಿ ಹೋದ್ರಿ? ರೀಸೆಂಟಾಗಿ ಕಾಶ್ಮೀರ. ಈಗ April 4th. ಆಗ ಊಟಿ, ಈ ಸಲ ಕಾಶ್ಮೀರ. ಇವರಿಗೆ ಚಳಿ ಜಾಗಕ್ಕೆ ಹೋಗ್ಬೇಕು ಇವರಿಗೆ.
ಅಲ್ಲ ಆವಾಗಲೂ ಒಂದ್ಸರಿ ಹೋಗಿದ್ವಿ ಕಾಶ್ಮೀರ್ಗೆ, ಹೋಗಿದ್ವಿ 1978 ಒಂದು ತಿಂಗಳು ಟೂರ್ ಮಾಡಿದ್ವಿ. ಆವಾಗಿನ ಎಕ್ಸ್ಪೀರಿಯನ್ಸೇ ಬೇರೆ, ಅದೊಂಥರ. ಇವಾಗಿನ ಎಕ್ಸ್ಪೀರಿಯನ್ಸೇ ಬೇರೆ. ಒಟ್ಟಿಲ್ಲ ನಂತರ ನಿಮ್ಮ ಕತೆ ನೀವು ನೋಡಿದಾಗ ಒಂಥರ ಖುಷಿ ಆಗುತ್ತೆ. ಯಾಕಂದ್ರೆ ಈ ಥರ ಈ ಏಜಲ್ಲಿ ಟೂರ್ಗೆ ಹೋಗೋದು ಎಲ್ಲ ಇನ್ನು ನೋಡ್ಕೊಂಡು ಬರೋದು ಒಂದು ಹಾಬಿ ಇದೆ ನೋಡಿ. ಅದು ಒಂಥರ ಕೇಳೋದೇ ಖುಷಿ ಆಗುತ್ತೆ. ಮತ್ತೆ 45 years ಬ್ಯಾಕ್ ಹೋಗುವ ಸರ್. ಫಸ್ಟ್ ನೀವು ಇವ್ರಿಗೆ ಮುತ್ತು ಕೊಟ್ರಲ್ಲ, ಅವ್ರು ನಿಮ್ಗೆ ಮುತ್ತು ಕೊಟ್ರು. ಫಸ್ಟ್ ಕಿಸ್ ನೆನಪಿರೋದು, ನಿಜ ಹೇಳ್ಬೇಕು, ನೀವು ಹೇಳ್ಬೇಕು, ನೆನಪಿರುತ್ತೆ. ಮೋಸ್ಟ್ಲಿ ಅಂಕಲ್ ಕೊಟ್ಟಂಗೆ ಇದೆ ನನಗೆ. ಹೌದಾ? ನಾವು ನಮ್ಮ ಸ್ವಲ್ಪ ಇನಿಷಿಯೇಟಿವ್ ಜಾಸ್ತಿ ಅಂತ ನಿಮ್ಮ ಲೆಕ್ಕ. ಓಕೆ ಯಾರು ಸರ್, ನೀವೇನಾ? ಸೂಪರ್. ಆಗ ಆಡೋ ಜಗಳಕ್ಕೂ ಈಗ ಆಡೋ ಜಗಳಕ್ಕೂ ಏನು ಡಿಫ್ರೆನ್ಸ್? ಆಗ ಜಗಳ ಇರ್ತಿದ್ರ? ಸ್ವಲ್ಪ ಸುಮಾರು ಇರುತ್ತೆ ವಿಷಯದಲ್ಲಿ, ಅದು ಇದು ಏನಾದ್ರು ಒಂದು ಬರ್ತಾ ಇರುತ್ತೆ. ನಾನು ಹೇಳೋದು ಎಷ್ಟು ಒಪ್ಪಿಗೆ ಆಗೋದಿಲ್ಲ, ಅವ್ರು ಹೇಳಿದ್ ನನಗೆ ಎಷ್ಟು ಒಪ್ಪಿಗೆ ಆಗೋದಿಲ್ಲ. ಅವಾಗ ಸ್ವಲ್ಪ ಜಗಳ ಬರುತ್ತೆ. ಅವರಲ್ಲಿ ಡ್ರೆಸ್ ಜಾಸ್ತಿ ಬೇಕು, ಗೋಲ್ಡ್ ಜಾಸ್ತಿ ಬೇಕು. ಗೋಲ್ಡ್ ನಮ್ಮ ಹತ್ರ ಆಗೋದಿಲ್ಲ ಕೊಡ್ಸಕ್ಕೆ, ಅಥವಾ ಡ್ರೆಸ್ಸು ಗೋಲ್ಡ್ ನೋಡಿ, ಗೋಲ್ಡಿಗೆ ಇಂಥದ್ದೇ ಅವರದ್ದು ಡಿಮಾಂಡು. ನಮಗೇನಿದ್ರು ಸೈಟು ಮನೆ ಒಳಗಡೆ ಇದು ಮಾಡೋದು ಅಂತ ನಮ್ಮದು. ಅದಕ್ಕೆ ಒಂದು ಸ್ವಲ್ಪ ಕ್ಲಾಶ್ ಆಗುತ್ತೆ. ಈಗ ಬೇಕು ಅಂತವ್ರು ಜಗಳ ಮಾಡೋಣ ಅಂತ ಇಬ್ಬರೇ ಇಲ್ಲ, ಈಗ ನಮಗಿಬ್ಬರು ನಾವಿಬ್ಬರು ಅಂದಮೇಲೆ ಮಾತಾಡೋದಕ್ಕೆ ಆ ಥರ ಲವ್ ರೊಮ್ಯಾಂಟಿಕ್ ಎಲ್ಲ ಇಲ್ಲ. ಅದಕ್ಕೆ ಎಲ್ಲ ಆಯ್ತು 45 years ಅಲ್ಲಿ ಆಯ್ತು ಎಲ್ಲ. ಓಕೆ, ಸೊ ಜಗಳ ಆಡಿದಾಗ ಫಸ್ಟ್ ಕಾಂಪ್ರಮೈಸಿಗೆ ಬರೋದು ಯಾರು? ಆಗ ನೀವೇ ಹೋಗ್ತೀರಾ? ನೋಡಿ ಅಂಕಲ್ ಬರುದಿಲ್ಲಲ್ಲ, ಅವ್ರಿಗೆ ಗೊತ್ತಾಗೋದಿಲ್ಲ. ಸಿಟ್ಟು ಮಾಡಿದ್ದೇನೆ ಅವ್ರಿಗೆ ಗೊತ್ತೇ ಆಗಲ್ಲ ಅವ್ರಿಗೆ. ಅವಾಗ ನಾವೇ ಮಾತಾಡ್ತೀವಿ. ಅವ್ರು ಸಿಟ್ಟು ಮಾಡ್ಕೊಂಡ್ರೆ ನಾವು ಅದಕ್ಕೆ ರೆಸ್ಪಾಂಡ್ ಮಾಡಬೇಕು, ನಾವು ಅದ್ರ ಬಗ್ಗೆ ಕೇಳಬೇಕು, ನಾವು ಸಾರಿ ಆಗ್ಬೇಕಲ್ವಾ? ಅವ್ರಿಗೆ ಸಿಟ್ಟ ಬರೋದಿಲ್ಲ, ಒಂದ್ಸರಿ ಸಿಟ್ಟು ಬಂದ್ರೆ ಇತ್ತು ಅವ್ರಿಗೆ. ಹೌದಾ? ತುಂಬಾ ಕಡಿಮೆ. ಓಕೆ, ನಿಮ್ಮ ಲವ್ ಪ್ಯಾರ್ ಇಷ್ಕ್ ಮೊಹಬ್ಬತ್ ನೋಡ್ತಿದ್ರೆ ನನಗೂ ಅರ್ಜೆಂಟಿಗೆ ಹೋಗೊಂದು ಮದುವೆ ಆಗಬೇಕು ಅಂತ ಅನಿಸ್ತಿದೆ. ಸೊ ಪರವಾಗಿಲ್ಲ, ನಿಜವಾಗ್ಲೂ ನಿಮ್ಮ ಕತೆ ಕೇಳಿ ನಂಗಂತೂ ತುಂಬಾ ಖುಷಿ ಆಯಿತು. ಸೊ ಈಗೇನೆ ಖುಷಿಯಾಗಿರಿ, ಖುಷಿಯಾಗಿ ಸುತ್ತಾಡ್ಕೊಂಡು ಕನ್ಯಾಕುಮಾರಿ ಕಾಶ್ಮೀರ್ ಅಂತ ಓಡಾಡ್ಕೊಂಡಿರಿ, ಖುಷಿಯಾಗಿರಿ. ಓಕೆ ಅಮ್ಮ, ನಮಗೋಸ್ಕರ ಇವತ್ತು ಏನು ಸ್ಪೆಷಲ್ ಅಡುಗೆ ಮಾಡ್ತಿದ್ದೀರಾ? ಇದು ನಮ್ಮ ಊರ್ ಕಡೆ ಸ್ಪೆಷಲ್ಲು, ಮಗೆಕಾಯಿ ತೆಳ್ಳವು ಅಂತ ಹೇಳ್ತಾರೆ ಇದಕ್ಕೆ. ಮಗ್ಗೆಕಾಯಿ ತೆಳ್ಳವು ಅಂತ ಅಂದ್ರೆ ಅದು ದೋಸೆ ತರನೇ ಇರುತ್ತೆ, ಆದ್ರೆ ಉದ್ದಿನ ಬದಲಿಗೆ ಸೌತೆಕಾಯಿಯನ್ನು ಉಪಯೋಗಿಸ್ತಾರೆ ದೋಸೆಗೆ. ಮಗೆಕಾಯಿ ಅಂತೇಳಿ ಹೇಳಿ ಮಂಗಳೂರು ಕಡೆಗೆಲ್ಲ ಸಿಕ್ಕ ಸೌತೆಕಾಯಿ ಅಂತ ಅದೇನೆ, ಅದನ್ನ ಉಪಯೋಗಿಸ್ತಾರೆ, ಉದ್ದಿನ ಬದಲಿಗೆ ಉಪಯೋಗಿಸ್ತಾರೆ ಅದನ್ನ. ಅಂದ್ರೆ ಮೊದಲು ಉದ್ದೆಲ್ಲ ಸ್ವಲ್ಪ ನಂಜು ಅಂತೇಳಿ ಹೇಳ್ಬಿಟ್ಟು ಇದನ್ನೇ ಹಾಕಿ ಮಾಡಿ ಅಭ್ಯಾಸ ಅವರಿಗೆ. ಹೌದೌದು, ಆರ್ಗ್ಯಾನಿಕ್. ಹೌದು, ಅವರೇ ಬೆಳೀತಾರೆ. ಹಾಗಾಗಿ ಇದೇ 365 ದಿನನೂ ಇದೇ ಮಾಡ್ತಾರೆ ಅವರು. ಅಕ್ಕಿಯನ್ನು ಮೊದಲೇ ನೆನ್ಸಿಟ್ಕೋಬೇಕು, 4 ಗಂಟೆ ಕಾಲ ನೆನ್ಸಿಡ್ಬೇಕು. ಆಮೇಲೆ ಇದು ಸೌತೆಕಾಯಿ ಸ್ವಲ್ಪ ಸ್ವಲ್ಪ ಬೆಲ್ಲ ಹಾಕ್ತೇವೆ ನಾವು, ಅಷ್ಟೇ. ಅದು ಆಮೇಲೆ ಎರೆದ್ರಾಯ್ತು. ರುಬ್ಬಿ ರೆಡಿ ಇಟ್ಟಿದ್ದೀರಾ? ದೋಸೆ ಮಾಡಿ. ಓಕೆ, ಅದೇನು ಮೇಡಮ್ ಕೈಯಲ್ಲಿ? ಇದು ನಮ್ದು ಸ್ವಲ್ಪ ಎಣ್ಣೆ ಬಾಳೆ ಎಲೆ, ಚೆನ್ನಾಗಿದೆ ಇದು ಒಂಥರ ಪ್ಲಾನ್. ಎಣ್ಣೆ ಸಾವಿರಕ್ಕೆ ಕೈಗೆ ಬರೋದಿಲ್ಲ. ಹಾಕಿ ಮೇಡಮ್, ಮುಂದೆ ಬಂದಾಕಿ. ಒಂಥರ ಈ ಹೆಸರು ಕೇಳೋದೇ ಒಂಥರ ತುಂಬಾ ಹೊಸದಾಗಿದೆ, ತುಂಬಾ ಫ್ರೆಶ್ ಆಗಿದೆ. ಸೊ ನಿಜವಾಗ್ಲೂ ಹಂಗಂತ ತುಂಬಾನೇ ಹೆಂಗ್ ಹಾಕ್ತಿದ್ದಾರೆ ಇವರು. ಓಹೋ ನೋಡಿ, ಅದು ಹಾಕು ಸ್ಟೈಲೇ ಚಂದ. ಸೊ ಈ ಶೋ ಇಂದ ನಾನೇನು ನೋಡಿ ಕಲಿತೆ ಅಂದ್ರೆ, ಒಂದು ಖುಷಿ ಏನಂದ್ರೆ ಒಂದು ಒಳ್ಳೊಳ್ಳೆ ಹೊಸ ಡಿಶ್ನ ಟ್ರೈ ಮಾಡ್ತಿದ್ದೀನಿ. ಸೊ ಎಲ್ಲ ನೇಟಿವ್ ಒಂದೊಂಥರ ಸ್ಪೆಷಲ್ ಇರುತ್ತೆ. ಎಸ್, ನಿಜವಾಗ್ಲೂ ಇದು ಗೆಸ್ಟ್ ಬಂದಾಗ ಟಕ್ ಅಂತ ಮಾಡಿ ನೋಡಿ, ಈಸಿ. ಈಗ ನಾವು ದೋಸೆಗೆ ಇನ್ನೊಂದು ಏನಾಗ್ತೀವಿ, ಉರ್ದು ಹಾಕಿದ್ರೆ ಮತ್ತೆ ಅದನ್ನು 2 ದಿನ 1 ದಿನ ನೈಟ್ ನೀರಲ್ಲಿ ಇಡಬೇಕು. ಮತ್ತೆ ಅದು ಮಿಕ್ಸಿಲಿ ಹಾಕಿದ್ಮೇಲೆ ಮತ್ತೊಂದು ಇಷ್ಟ ಅದು ಊದ್ಕೊಳ್ಳಿಕ್ಕೆ ಮತ್ತೆ ಮನೆಯಲ್ಲಿ ಇಡಬೇಕು. ಸೊ ಅದೆಲ್ಲ ರಗಳೆ, ಇದದು ಟಕ್ ಅಂತ ಇದೆ ನೋಡಿ. ಹೌದು, ಇದು ಆಗಿಂದಾಗ ಬಿಸಿ ಮಾಡ್ಬೋದು. ಇದನ್ನ ಸುಮಾರು ತರ ಎಲ್ಲ ಇದೆ. ನೀವು ವೆಜಿಟೇರಿಯನ್? ವೆಜಿಟೇರಿಯನ್.
ಫುಲ್ ವೆಜಿಟೇರಿಯನ್, ನಾವು ಒಂದು ಎಗ್ಗು ತಿನ್ನೋದಿಲ್ಲ. ಓ ಮತ್ತು ಹಲಸಿನಕಾಯಿ, ಬಾಳೆಕಾಯಿ ಆಯಾಯ ಟೈಮಿಗೆ ಯಾವ್ಯಾವ್ದು ಬರುತ್ತೆ ಆ ಥರದ್ದನ್ನು ನಾವು ಉಪಯೋಗಿಸ್ತೇವೆ. ಮಾವಿನ ಮಿಡಿಯಿಂದ ಹಿಡಿದು ಉಪ್ಪಿನಕಾಯಿ ಮಾಡ್ತೇವೆ. ಹಾಗೆ ಹಲಸಿನಕಾಯಿಯಿಂದ ತುಂಬ ವೆರೈಟೀಸ್ ಮಾಡ್ತೇವೆ. ಅಂದರೆ ಅಲ್ಲಿ ಆಯಾಯ ಟೈಮ್ನಲ್ಲಿ ಯಾವ್ಯಾವ್ದು ಸಿಕ್ಕತ್ತೆ ಅಂಥದ್ದನ್ನು ನಾವು ನಾನಿಲ್ಲಿ ಫಸ್ಟ್ ಟೈಮ್ ನೋಡ್ತಿರೋದು ಸೌತೆಕಾಯಿನ ದೋಸೆಗೆ ಹಾಕ್ತಿರೋದು. ತುಂಬ ಕ್ರೇಜ್ ಇದೆ. ನಾನೀಗ ಹೋಗಿ ಮನೇಲಿ ಮಾಡ್ತೀನಿ 100% ಪಕ್ಕ. ಯಾಕಂದ್ರೆ ತುಂಬ ಇಷ್ಟ ಐತಿ. ಆ ಲೆವೆಲ್ ಮಾಡ್ಲಿಕ್ಕೆ ಏನಕ್ಕೆ ಸೌಟ್ ಯೂಸ್ ಮಾಡ್ತಿಲ್ಲ, ಬಾಳೆ ಎಲ್ಲ ಇದರಲ್ಲಿ ಯೂಸ್ ಮಾಡ್ತಿದ್ದೀರಾ? ಇದು ಚೆನ್ನಾಗಿ ಬರುತ್ತೆ, ತೆಳ್ಳಗೆ ಬರುತ್ತೆ. ಹಾಂ, ಅದಕ್ಕೋಸ್ಕರನೇ ಅದನ್ನು ಉಪಯೋಗಿಸ್ತೇವೆ ನಾವು. ಓಕೆ ಓಕೆ ಓಕೆ. ಅದು ತೆಳ್ಳವು ಅಂದರೆ ತೆಳ್ಳಗೆ ಬರಬೇಕು ಅಂತ, ಪೇಪರ್ ಥರನೇ ಬರಬೇಕು. ಬಟ್ ನಿಮಗೆ ಪೇಪರ್ ಥರ ಅಂತ ನಿಮಗೆ ಮಾಡಿ ಮಾಡಿ ಸುಸ್ತಾಗ್ಬೋದು ಚೆನ್ನಾಗಿ. ನಂತರ ತಿನ್ನೋರು ಬಂದರೆ ಹಾಕಿ 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 ಲಾಸ್ಟಿಗೆ ತೆಳ್ಳು ಹೋಗಿ ಇನ್ಯಾಕೆ ಬಿಡೋ ಥರ ಕಾಣಿಸುತ್ತೆ. ದಪ್ಪನೇ ಹಾಕ್ತೀರ ಅನ್ಸುತ್ತೆ. ಹಾಗೆ ಮಾಡೋದಿಲ್ಲ. ಬಟ್ ಇನ್ನೊಂದೇನಂದ್ರೆ ಬೇಗನಾಗುತ್ತೆ ಅಲ್ವಾ, ತೆಳು ಇರೋದ್ರಿಂದ ಟಕ್ ಅಂತ ಫ್ರೈ ಆಗುತ್ತೆ, ರೋಸ್ಟ್ ಆಗುತ್ತೆ. ಹೌದು, ಬೇಗ ರೋಸ್ಟ್ ಆಗುತ್ತೆ. ಮತ್ತದೇ ನೀವು ಹೇಳ್ದಾಗ ಈಸಿ, ಆಗಿಂದಾಗ ಇದು ಮಾಡಿ ಮಿಕ್ಸರಲ್ಲಿ ಹಾಕಿ ಮಾಡಿಬಿಡ್ಬೋದು ಇದನ್ನು. ಸೂಪರ್ ಸೂಪರ್. ಬೆಳಗ್ಗೆ ಮನೆಯಲ್ಲಿ ಈ ಡಿಶ್ ಯಾರಿಗೆಲ್ಲ ಇಷ್ಟಮ್ಮ? ಎಲ್ಲರಿಗೂ ಇಷ್ಟ. ಎಲ್ರಿಗೂ ಇಷ್ಟನಾ? ಹೌದು, ನನ್ನ ಮಗಳು ಮಗ ಎಲ್ಲರಿಗೂ ಹೌದಾ ತುಂಬಾನೇ ಇಷ್ಟಪಟ್ಟು ತಿಂತಾರೆ. ಅದನ್ನ ನಾನು ವೆರೈಟೀಸ್ ಇದನ್ನ ಮಾಡ್ತೀನಿ, ಬ್ರೇಕ್ಫಾಸ್ಟ್ ಮಾಡ್ತೀನಿ. ಒಂದು ನಾನು ಟ್ರೈ ಮಾಡಲಾ? ನಾನು ಟ್ರೈ ಮಾಡಿ. ಏನೋ ಒಂದು ಸಾರನ್ನ ಮಾಡ್ದಂಗೆ ಮಾಡಿದೆ. ಇಲ್ಲ, ಚೆನ್ನಾಗಿ ಮಾಡಿದ್ರಿ. ಚೆನ್ನಾಗಿ ಮಾಡಿದ್ರೆ ಒಂಚೂರು ಹೋಲೇನು ಬಿಟ್ಟಿಲ್ಲ, ಹಾಗಾಗಿ ಅದು ಹೋಲ್ ಬರಬಾರ್ದು. ಹೋಲ್ ಬರಬಾರ್ದು ಅಷ್ಟೇ. ಹೌದು. ಇದು ಯಾವ್ದು ನಿಮ್ಮೂರಿದೆ ಡಿಶ್? ನಮ್ಮೂರ್ದು ಅದು ಅಷ್ಟೇ, ಶ್ರೀಕರ್ಣನೂ ಅಷ್ಟೇನೆ. ಸೊ ಇದಕ್ಕೀಗ ಏನು ಇದಕ್ಕೆ ನೆನೆಸ್ಕೊಳ್ಳೋಕೆ ಈಗ ಏನು ಮಾಡ್ತೀರಾ ಬೇರೆ? ಅದೇ ಮಾವಿನ ಶ್ರೀಕರ್ಣಿ ಚಟ್ನಿ. ಇಲ್ಲದೆ ಹೋದ್ರೆ ಉಪ್ಪಿನಕಾಯ್ದು ಮಾವಿನಕಾಯ್ದು ಚಟ್ನಿ ಮಾಡಿ ಇಟ್ಕೋತೇವೆ ನಾವು. ಅದು ವರ್ಷ ಬರುತ್ತೆ. ಅದು ಮಾವಿನಕಾಯಿನ ಇದು ಮಾಡಿ ಸೀಸನ್ ಅಲ್ಲಿ ಅದನ್ನ ಉಪ್ಪು ಎಲ್ಲ ಹಾಕಿ ಅದನ್ನ ಹಾಗೆ ಇದು ಒತ್ತಿಟ್ಬಿಡ್ತೇವೆ. ಆಮೇಲೆ ಅದನ್ನ ಮಾರನೇ ದಿನ ತೆಗೆದು ಅದನ್ನ ಮಾತ್ರ ಬಿಸಿ, ಅದಕ್ಕೆ ಉಪ್ಪು ಹುಳಿ ಏನ್ ಬೇಡಲ್ಲ, ಅದು ಹುಳಿ ಇರತ್ತಲ್ಲ, ಹಾಗಾಗಿ ಅದು ಖಾರ ಎಲ್ಲ ಬೇಡಿಗೆ ಮೆಣಸಿನ್ಕಾಯಿ ಇರತ್ತಲ್ಲ ಅದನ್ನ ಹಾಕಿ ಚಟ್ನಿ ಬೀಸ್ತೇವೆ. ಅದು ಸುಮಾರು ಒಂದು 6 ತಿಂಗಳು ಇರುತ್ತೆ. 6 ತಿಂಗಳು ಇರುತ್ತೆ ಅಲ್ವಾ? 6 ತಿಂಗಳಾಗಾದ್ರೆ ಟೆನ್ಷನ್ ಅಲ್ಲ, ದೋಸೆ ಮಾಡೋ ಜೊತೆ ತಿಂದ್ರೆ. ಅಲ್ಲ, ಎಲ್ಲರಿಗೂ ಅದು ಇಷ್ಟ ಆಗೋದಿಲ್ಲ ಅಲ್ಲ, ಚಟ್ನಿನೇ ಬೇಕು ಅನ್ಸುತ್ತೆ, ಹಂಗಾಗಿ. ಓಕೆ ಮೇಡಮ್, ದೋಸೆ ಇದು ಸಾಕು, ನಾವು ಶ್ರೀಕರಣ ಮಾಡುವ. ಓಕೆ, ಮಾವಿನ ಹಣ್ಣನ್ನ ಹೆಚ್ಚಿಟ್ಕೊಂಡಿದ್ದೇನೆ. ಮಾವಿನ ಹಣ್ಣನ್ನ ಹಾಗೆ ಇದು ತೆಂಗಿನಕಾಯಿ ತುರಿದಿಟ್ಕೊಂಡಿದ್ದೇನೆ. 2 ಮಾವಿನ ಹಣ್ಣಿಗೆ ಒಂದು ಸ್ವಲ್ಪ ತೆಂಗಿನಕಾಯಿ ಬೇಕು, ಎಷ್ಟು ಬೇಕೋ ಅಷ್ಟು ನಿಮಗೆ. ಇದನ್ನ ಮಿಕ್ಸರಲ್ಲಿ ಬೀಸಿಟ್ಕೊಂಡಿದ್ದೇನೆ. ಅದಕ್ಕೊಂದು ಸ್ವಲ್ಪ ಏಲಕ್ಕಿ ಬೇಕು, ಹಾಗೆ ಬೆಲ್ಲ ಮತ್ತೆ ಸಕ್ಕರೆಯನ್ನ ಹಾಕ್ತೇವೆ. ಅದಕ್ಕೆ ಯಾವ್ದು ಬೇಕಾದ್ರೂ ಹಾಕೋಬಹುದು, ಅವರವರ ಆಪ್ಷನ್ ಅಲ್ಲ. ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಉಪ್ಪು ಹಾಕಬೇಕು, ಸ್ವಲ್ಪ ಉಪ್ಪು ಹಾಕ್ಬೇಕು ಅದಕ್ಕೆ. ಉಪ್ಪಿಲ್ಲೇ ಸಕ್ಕರೆ ನನ್ನಂತೂ ಬಾಯಲ್ಲಿ ನೀರು ಬರ್ತಿದೆ, ಆಸೆ ಆಗ್ತಿದೆ. ಮಾವಿನ ಹಣ್ಣಿನ ಜೊತೆ ತೆಂಗಿನಕಾಯಿ, ಹಾಲು, ಸಕ್ಕರೆ, ಹಾಲು ಹಾಕ್ಬೇಕು. ಹಾಲು ಸ್ವಲ್ಪ ಹಾಕ್ಬೇಕು. ಹಾಲು ಹಾಕದೆ ಹೋದ್ರೆ ಟೇಸ್ಟ್ ಬರೋದಿಲ್ಲ ಅದು, ಅದಕ್ಕಾಗಿ ಹಾಲು ಬೇಕು. ಸೊ ದೋಸೆ, ಚಟ್ನಿ, ಅದ್ರ ಜೊತೆ ರಸ ರೆಡಿ ಆಗಿದೆ. ಸೊ ಬನ್ನಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸು ಎಲ್ಲರೂ ಸೇರ್ಕೊಂಡು ತಿನ್ನುವ. ಬನ್ನಿ. ಓಕೆ,
ನನಗೋಸ್ಕರ ದೋಸೆ ಚಟ್ನಿ ಮಾವಿನಕಾಯಿ ರಸಾಯನ ಮಾಡ್ತಂದಿದ್ದಾರೆ. ಸೊ ಜೊತೆಗೆ ಎಲ್ಲ ಇವರು ಫ್ರೆಂಡ್ಸು ಬಂದಿದ್ದಾರೆ, ಅದು ತುಂಬ ಖುಷಿ. ನಾನು ಒಬ್ಬನೇ ತಿನ್ನೋಕ್ಕಿಂತ ಎಲ್ಲರೂ ತಿನ್ನೋಣ. ಸೊ ಫಸ್ಟ್ ನಾನು ತಿನ್ನೋದಕ್ಕೆ ರೇಟಿಂಗ್ ಕೊಡ್ತೀನಿ. 10 ಪಾಯಿಂಟ್ಸ್ ಇರುತ್ತೆ. 10 ಪಾಯಿಂಟ್ಸಲ್ಲಿ ಎಷ್ಟು ಅಂತ ನೀವೆಲ್ಲರೂ ಹೇಳ್ಬೇಕು. ಸೊ ಫಸ್ಟ್ ನಾನು ತಿಂತೀನಿ. ನಾನು ತಿನ್ನೋದಲ್ಲೇ ಮುಗಿದು ಅನಿಸುತ್ತೆ ಅದು. ನಮ್ಮ ಕಡೆ ರುಚಿ ಅದು. ಹೌದು, ಇದು ಆ್ಯಕ್ಚುಲಿ ದೋಸೆ ಅದು ತೆಳ್ಳಗೆ ತೆಳ್ಳವು ಸೀಸನಲ್ ಪ್ರಿಪ್ರೇಷನ್ ಇದಲ್ಲ. ಮಾವಿನ ಹಣ್ಣು ಸೀಸನ್ನು ರಸಾಯನ ಅಂತ ನಾವು ಮಾಡೋದು. ಕಾಲನ್ನದೇ ಸ್ವೀಟು ಇದೆ, ನನಗದು ತುಂಬ ಇಷ್ಟ ಆಯಿತು. ನಾನು 10/10 ಕೊಡ್ತೀನಿ. ಈಗ ಸೆಕೆಂಡು ನೀವು ಟೇಸ್ಟ್ ಮಾಡಿ. ಇದು ಜ್ಯೂಸ್ ಏನಿದು? ಅದು ಎಳ್ಳು ತಂಪು ಅಂತ. ನನಗೆ ಎಳ್ಳು ಮತ್ತು ಬೆಲ್ಲ. ನನಗೆ ಆ್ಯಕ್ಚುಲಿ ಇದ್ರ ಇಂಪಾರ್ಟೆಂಟ್ ಇತ್ತು. ಎಳ್ಳು ತಂಪು. ಇನ್ನೊಂದು ಸ್ವಲ್ಪ ಹಾಕ್ತೇವೆ. ಓ ಸಖತ್ತಾಗಿದೆ ಅಲ್ವಾ? ತೆಳ್ಳವು ನಿಜವಾಗ್ಲೂ. ಮೇಡಮ್ ಹೆಸರು ಶೈಲ. ಸೊ ನೀವು ಇವ್ರಿಗೆ ಫ್ರೆಂಡ ಫ್ಯಾಮಿಲಿನ? ಫ್ರೆಂಡ್. ಎಲ್ಲಿರೋದು ನೀವು? 10th ಕ್ರಾಸ್ ಅಂದರೆ ತುಂಬ ದೂರ ಇದೆಯಾ, ಹತ್ರ ಇದೆಯಾ? ಸೊ ನೀವೆಲ್ಲ ನೇಬರ್ ಫ್ರೆಂಡ್ಸ್. ಸೂಪರ್, ಥ್ಯಾಂಕ್ ಯು ಮೇಡಮ್. ನೆಕ್ಸ್ಟ್ ಮೇಡಮ್ ನೀವು ಟೇಸ್ಟ್ ಮಾಡಿ. ಎಸ್, ಹೆಂಗಿದೆ ಮೇಡಮ್ ಟೇಸ್ಟು? ಎರಡು ನೋಡ್ತೀರಾ? ಚೆನ್ನಾಗಿದೆ ಅಲ್ವಾ? ಸೊ 10/10. ಹಾಂ 10/10. 10-20 ಪಾಯಿಂಟ್ ಬಂದಿದೆ ಈಗ ನಿಮಗೆ. ಹಾಂ ಎಸ್ ಮೇಡಮ್, ನಿಮ್ಮ ಹೆಸರು? ನೀವು ಫ್ರೆಂಡಾ ನೇಬರ್? ಓ ಫ್ಯಾಮಿಲಿ ಫ್ರೆಂಡ್. ನೀವೆಲ್ಲಿರೋದು ಮೇಡಮ್? ಓಕೆ ಸೂಪರ್, ಥ್ಯಾಂಕ್ ಯು ಮೇಡಮ್. ಓಕೆ, ಸ್ವಲ್ಪ ಹಾಕ್ಬೇಕಾ ನಿಮಗೆ? ಹೇಳ್ತೀನಿ. ಹಾಂ ಸ್ವಲ್ಪ ಹಾಕಿ. ಇಲ್ಲ ಇನ್ನು 3 ಇದೆ, ನಾನೇ ಕುಡಿತೀನಿ, ಸುಮ್ಮನೆ. ಎಲ್ಲ ಕುಡಿತಾರೆ. 10/10. ಓಕೆ, ಗೊತ್ತಿತ್ತು ಇವರು 10/10 ಕೊಟ್ಟಿದ್ದಾರೆ. ಅಷ್ಟು ಚೆನ್ನಾಗಿದೆ. ಚಟ್ನಿ ಅಂತೂ ಬೆಳಿಗ್ಗೆ ತಿಂಡಿಗೆಲ್ಲ ಸಿಕ್ಕಿದ್ರೆ. ಸೊ ನಿಮ್ಮ ಹೆಸರು ಮೇಡಮ್? ನನ್ನ ಹೆಸರು ವಾಣಿ ಭಟ್. ವಾಣಿ ಭಟ್. ಎಲ್ಲಿರೋದು ನೀವು? ಇಲ್ಲೇ ಪಕ್ಕದಲ್ಲಿ ಇರುತ್ತೆ. ಸೊ ನೀವು ಫ್ರೆಂಡೇ? ಸೂಪರ್, ಎಲ್ಲ ಸೂಪರ್. ಎಸ್, ಇಲ್ಲೊಂದು ಸ್ವೀಟ್ ಕಪಲ್ ಕೂತಿದ್ದಾರೆ. ಸೊ ಇವರ ಲವ್ ಸ್ಟೋರಿ ಕೇಳೋ ಸಮಯ ಬರ್ತಿದೆ. ಫಸ್ಟ್ ಅವ್ರು ದೋಸೆ ತಿನ್ನಲಿ ಅಂತ ನಾನು. ಎನರ್ಜಿ ಬರಲಿ ಅಂತ. ಅವ್ರು ಯಾವಾಗಲೂ ಎನರ್ಜಿ. ಮೇಡಮ್ ಹೇಗಿದೆ ದೋಸೆ? ತುಂಬಾ ಚೆನ್ನಾಗಿದೆ ದೋಸೆ. ಮತ್ತೆ ಈ ಶ್ರೀಕರ್ಣಿ ಸಿರ್ಸಿ ಸ್ಪೆಷಲ್ ತುಂಬ ಚೆನ್ನಾಗಿದೆ. ಹೌದು, ತುಂಬಾ ಚೆನ್ನಾಗಿದೆ. ಸೊ 10/10. 10 ಹತ್ತರಲ್ಲಿ 10. ಸೂಪರ್. ನನ್ನ ಹೆಸರು ಉಷಾ ಹೆಗ್ಡೆ ಅಂತ. ಉಷಾ ಹೆಗ್ಡೆ. ಓಕೆ, ಇವ್ರು ಯಾರು ನಿಮ್ಮ ಲವ್ ಮೇಡಮ್? ಅವ್ರ ಲವರಾ? ಹಾಂ ಸರ್, ಹೇಳಿ ನಿಮ್ಮ ಹೆಸರು ಸರ್? ಹಾಂ, ಶ್ರೀಧರ್ ಹೆಗ್ಡೆ. ಓಕೆ ಸರ್, ದೋಸೆ ತಿನ್ನಿ. ಈ ಕಲರ್ ನೋಡಿದ್ರೆ ತುಂಬಾ ಇಷ್ಟ ಆಗ್ತಾ ಇದೆ. ನಾನೇ ಖಾಲಿ ಮಾಡ್ಬಿಡೋಣ ಅಂತ ಅನಿಸ್ತದೆ ನನಗೆ. ನನಗೇನೆ ತುಂಬ ಆಸೆ ಆಗ್ತಿದೆ. ಎಕ್ಸ್ಟ್ರಾ ಮಾಡಿದ್ದೀರಲ್ವಾ? ಇದೆ, ಭಾಳ ಇಷ್ಟ. ಸಖತ್ತಾಗಿದೆ. 10 ದೋಸೆ ಇದ್ದು ಬೇಕಾಗಿತ್ತು ನನಗೆ. ಸ್ವಲ್ಪ ಟೇಸ್ಟಿಗೆ ಅಷ್ಟೇ ಕೊಟ್ಟಿಲ್ಲ. ಇಲ್ಲ, ಹತ್ತೆಲ್ಲ ನಾವು ಕೊಡೋಲ್ಲ, ಯಾಕಂದ್ರೆ ನಾನಿದ್ದೀನಿ. ನಾನೆಲ್ಲಿರುವಾಗ ನನಗೇನೊಂದು 10 ಬೇಕೀಗ. ಓಕೆ, 10/10 ಅಲ್ವಾ? ಹಾಂ, 10/10. ಸರ್ ನೀವು ಯಾರದ್ದು ಗೊತ್ತಾಗಿಲ್ಲ? ಮಗ. ಸರ್ ನಿಮ್ಮ ಹೆಸರು? ಗುರುಪ್ರಸಾದ್. ಏನು ಮಾಡ್ಕೊಂಡಿದ್ದೀರಾ ಸರ್? ನಾನು ಭಾಷೆಯಲ್ಲಿ ಕೆಲಸ ಮಾಡಿ, ಜೊತೆಗೆ ಹಾಬೀಸ್ ಆಗಿ ಹಾಬಿಯಾಗಿ ಫೋಟೋಗ್ರಫಿ, ಫೋಟೋಶೂಟ್ ಎಲ್ಲ ಮಾಡ್ತೀರಾ? ಸೂಪರ್. ಸೊ ನಿಮಗೆ ಟೇಸ್ಟ್ ಹೊಸದಲ್ಲ ಅನಿಸುತ್ತೆ, ಚಿಕ್ಕ ವಯಸ್ಸಿಂದನೇ. ಮೊದಲಿಂದನೂ 10/10 ಕೊಡ್ತೇನೆ. ಹೌದಾ? ಹಾಗಾದ್ರೆ ನೀವು ದಯವಿಟ್ಟು ತಿನ್ನಬೇಡಿ, ನನಗೆ ಖಾಲಿ ಆಗುತ್ತೆ. ನೀವು ಪಾಸ್ ಮಾಡಿ, ನೀವು ತಿನ್ನಲೇಬೇಡಿ. ಸರ್ ನಮಸ್ತೆ, ನಿಮ್ಮ ಹೆಸರು? ರಮೇಶ್. ನಿಮ್ಮದು ತುಂಬ ಸ್ವೀಟ್ ಕಪಲ್. ಹಾಂ, ಓಕೆ. ನಮ್ಮ ಜೊತೆ ಯಾವಾಗಲೂ ಟೂರಿಗೆ ಅವ್ರದ್ದು ಇನ್ಸ್ಪೈರೇಷನ್. ಓಕೆ ಸರ್, ಹೇಗಿದೆ? 10/10. ನಮ್ಮೂರ ಕಡೆ ನೀವು ಶಿರ್ಸಿ ಅವರಾ? ಹೆಗ್ಡೆ, ರಮೇಶ್ ಹೆಗ್ಡೆ. ರಮೇಶ್ ಹೆಗ್ಡೆ. ಓಕೆ. ಎಸ್ ಮೇಡಮ್, ನಿಮ್ಮ ಹೆಸರು? ನಾನು ಸುಮಾ ರಮೇಶ್ ಹೆಗ್ಡೆ. ಓ, ಸುಮಾರು ರಮೇಶ್ ಹೆಗ್ಡೆ. ಆಗ ಇವ್ರ ಲವ್ ಸ್ಟೋರಿ ಮಧ್ಯೆ ನೀವೇ ಬಂದು ನಮಗೆ ಕಂಟೆಂಟ್ ಕೊಡ್ತಿದ್ದದ್ದು. ಇವ್ರು ಈ ವಯಸ್ಸಲ್ಲೂ ನಾವು ಕಾಶ್ಮೀರಕ್ಕೆ ನಿಮಗೆ ಹೋಗ್ತಿದ್ರು. ಕರ್ಕೊಂಡು ಹೋಗಿದ್ದೀವಿ. ಹೌದಾ? ರೊಮ್ಯಾಂಟಿಕ್ ಯಂಗೆಸ್ಟ್ ಕಪಲ್ ನಮ್ಮ ಇದ್ರಲ್ಲಿ. ಅವ್ರ ಗೈಡ್ ಅಂತ ಕೂತಿದ್ರು. ಕರ್ಕೊಳ್ಳೋದು ಸ್ಕಿಪ್ ಮಾಡ್ಕೊಂಡು ಒಂದು ಜಾಗ ಧರ್ಮಸ್ಥಾನಕ್ಕೆ ಬರಲಿಲ್ಲ, ಬಾಕಿ ಎಲ್ಲ ಕಡೆ ಬಂದ್ರು. ಬಂದ್ರಾ?
ತುಂಬಾ ಚೆನ್ನಾಗಿ ಮಾಡಿದ್ದಾರೆ ವೀರಚಕ್ರ. NTI ಲೇಔಟಲ್ಲಿ ಇರೋದು. 10 out of 10. ಸೂಪರ್. ಸೂಪರ್. ಸೊ ಈ ದೋಸೆ, ರಸಾಯನ ಮತ್ತು ಚಟ್ನಿಗೆ 10 out of 10 ಸಿಕ್ಕಿದೆ. ಸೊ ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ಸೊ ನಿಜವಾಗ್ಲೂ ಇಲ್ಲಿ ಮಧ್ಯದಲ್ಲಿ ಕೂತು ನನಗೊಂಥರ ನಾನೊಂಥರ ರೆಟ್ರೋ ಕಾಲಕ್ಕೆ ಹೋದಂಗೆ ಅನ್ನಿಸ್ತಿದೆ. ನಿಮ್ಮ ಲವ್ ಸ್ಟೋರಿಗಳು, ನಿಮ್ಮ ಕಥೆಗಳನ್ನ ಕೇಳ್ತಾ ಸೊ ನಿಜವಾಗ್ಲೂ ಖುಷಿ ಆಯಿತು. ಸೊ ಎಲ್ಲರೂ ಫ್ಯಾಮಿಲಿ ಫ್ರೆಂಡ್ಸ್ ಅಂತ ಹೇಳಿದ್ರಿ. ಸೊ ಎಷ್ಟು ವರ್ಷದಿಂದ ಸರ್ ಈಗ ನೀವಿಬ್ಬರು ಎಷ್ಟು ವರ್ಷ ಫ್ರೆಂಡ್ಸ್ ಸರ್ ಇವರಿಗೆ? ಲಾಸ್ಟ್ 20 ವರ್ಷ ಎಲ್ಲ 20 ಇಯರ್ಸಿಂದ. ಗ್ರೇಟ್ ಅಲ್ವಾ ಸರ್? 20 ಇಯರ್ಸಿಂದ ಫ್ರೆಂಡ್ಶಿಪ್ ಹಂಗೆ ಹಾಗೆ ಇಟ್ಕೊಂಡಿದ್ದೀವಿ. ಅಲ್ವಾ? ನಿಜವಾಗ್ಲೂ ಗ್ರೇಟ್. ಅಲ್ಲ ಅವರು ಹಾಗೆ ಇದ್ದಾರೆ. ಹೌದೌದು. ರೆಸ್ಪಾನ್ಸ್ ಇರೋದ್ರಿಂದ. ಸರ್ ನಿಮ್ದು ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್? ನಿಮ್ದು ಅರೇಂಜ್ ಅಲ್ಲ. ಸೊ ನೀವು ಎಲ್ಲಿ ನಿಮ್ದು ಫಸ್ಟ್ ಟೈಮ್ ನಿಮಗೆ ಎಲ್ಲಿ ಹೋಗಿದ್ದೀರಿ? ಅವ್ರಿಗೆ ನಾಚಿಕೆ ಆಗ್ತಿದೆ. ನಮ್ಮ ಯೂಟ್ಯೂಬ್ ಮೇಡಮಿಗೆ ತುಂಬ ನಾಚಿಕೆ ಅವರಿಗೆ. ಮಗಳು ಹುಟ್ಟಿದ ಇವರು ಊಟಿಗೆ ಹೋಗೋದು, ನೀವು ಊಟಿಗೆ ಹೋಗೋದು. ಮತ್ತೆ ಈಗ ರೀಸೆಂಟಾಗಿ US ಹೋಗೋದ್ರಾ? ನೀವು ಆ್ಯಕ್ಚುಲಿ ಯಂಗೆಸ್ಟ್ ಅಲ್ಲ, ಲಕ್ಕಿಯೆಸ್ಟ್ ಕಪಲ್. ಎಲ್ಲಿ ಬೇಕಲ್ಲಿ ಹೋಗ್ತಾರೆ. ಅದು ನಾವು ನೋಡಿದೆ ನಾಯಂಡಹಳ್ಳಿ, ವಿಜಯನಗರ, ಕೆಂಗೇರಿ. ನಿಮ್ಮದು USA, ನಮ್ಮದು UK, ಉತ್ತರ ಕರ್ನಾಟಕ. ಅಲ್ಲೇ ಹೋಗಿದ್ದು ಅಲ್ಲೇ ಬರೋದು. ಓಕೆ. ಸೊ ಆಗ ಹೆಂಗಿದೆ ಸರ್ 20 years ಬ್ಯಾಕ್ ಇವ್ರು ನೋಡಿದಾಗ ನಿಮಗೆ ಏನಿಸುತ್ತೆ? ಇವರು ಕಪ್ಪಲ್ ನೋಡಿದಾಗ ತುಂಬಾ ಫ್ರೆಂಡ್ಲಿ ಅನ್ಸಿದ್ರು, ಹಾಂ, ಫ್ರೀ ಆಗಿದ್ರು, ನಮ್ಮ ಜೊತೆ ಜಾಲಿಯಾಗಿದ್ರು. ಜಾಲಿಯಾಗಿದ್ರು. ಆಮೇಲೆ ಹಾರ್ಟ್ ಅಷ್ಟೇ ಚೆನ್ನಾಗಿದೆ ಅವ್ರದ್ದು, ಅಷ್ಟು ಪ್ರೀತಿ. ಹೌದೌದು. ಅವ್ರ ಮಾತು ಆಡೋ ಸ್ಟೈಲಲ್ಲೇ ಗೊತ್ತಾಗುತ್ತೆ. ನಾವು ಫಸ್ಟ್ ಬೆಂಗಳೂರಿಗೆ ಬಂದವರು, ಅವ್ರು ಆಗಲೇ ಇಲ್ಲಿ ಸೀನಿಯರ್ಸ್. ಓಕೆ ಓಕೆ ಓಕೆ. ಅವಾಗ ನಮಗೆಲ್ಲ ಸಪೋರ್ಟಿವ್ ಆಗಿ ಇದ್ರು ಅವರು. ಎಲ್ಲಿ ಹೋದರೆ ಬಚಾವಾಗಿ ಬರ್ಬೋದು, ಎಲ್ಲಿ ಹೋದರೆ ಚೆನ್ನಾಗಿರುತ್ತೆ, ಎಲ್ಲಿ ಹೋಗಬಾರ್ದು ಅದೆಲ್ಲ ಚೆನ್ನಾಗಿ ಹೇಳ್ತಿದ್ರು. ಓಕೆ. ಆಮೇಲೆ ಅದೇ ಜನರ ಜೊತೆ ಬೆರಿಬೇಕಾದ್ರೆ ನಮಗೆ ಫಸ್ಟ್ ಅಲ್ಲ ಹೆಲ್ತ್ಗೆ ಸ್ವಲ್ಪ, ಅವಾಗ ಅವ್ರು ಚೆನ್ನಾಗಿ ಹೇಳ್ತಿದ್ರು. ಓಕೆ. ನಿಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮ್ಮ ಯಜಮಾನ್ರು ಹೆಲ್ಪ್ ಮಾಡ್ತಾರೆ ಮೇಡಮ್? ತುಂಬ ಸಪೋರ್ಟಿವ್. ಹೌದಾ? ಮೊದಲೆಲ್ಲ ಶೂಟಿಂಗು ಎಡಿಟಿಂಗು ಅವರೇ ಮಾಡ್ತಿದ್ರಾ? ಸರ್ ನಮ್ಮ ಚಾನಲ್ಗೂ ಒಂಚೂರು ಎಡಿಟರ್ ಬೇಕಿತ್ತು ಸರ್. ನೀವು ಫುಟೇಜ್ ನಿಮ್ಮ ಅಲ್ಲಿಗೆ ಕಳಿಸ್ತೀವಿ ನಾವು, ನೀವು ಎಡಿಟ್ ಮಾಡಿ ನಮಗೆ ಕಳಿಸಿದ್ರೆ ಸಾಕು. ಸರ್ ನೀವೇನು ವರ್ಕ್ ಮಾಡ್ತಿದ್ರಿ ಸರ್ ಆಗ? ಮೆಕ್ಯಾನಿಕಲ್ ಇಂಜಿನಿಯರ್ ಅಂತ ಇದೆ, ಡಿಸೈನ್ ಇಂಜಿನಿಯರ್, ಮಷಿನ್ ಡಿಸೈನ್ ಮಾಡ್ತೀನಿ. ಹೌದಾ? ಸೂಪರ್ ಸೂಪರ್, ಸೋ ನೈಸ್ ಸರ್. ಓಕೆ ಥ್ಯಾಂಕ್ ಯು. ಸೊ ಡೈರೆಕ್ಟು ಅವ್ರ ಮಗನ ಹತ್ರ ಹೋಗುವ. ಓಕೆ ಸರ್, ನಂಗಂತ ಆ್ಯಕ್ಚುಲಿ ಅವ್ರ ಕತೆ ಕೇಳಿದ್ರೆ ಖುಷಿ ಆಯಿತು. ಈ ಏಜಲ್ಲೂ ಅವರು ಕಾಶ್ಮೀರ್ಗೆ ಹೋಗೋದಂತೆ, USA ಹೋಗೋದಂತೆ. ಸೊ ನಿಮ್ಗೇನು ಅನ್ನಿಸ್ತೆ ಈ ವಿಷಯ ನೋಡಿದಾಗ? ನಮಗೆ ಅದೊಂಥರ ಇನ್ಸ್ಪಿರೇಷನ್ ಅಲ್ವಾ? ಆ ವಯಸ್ಸಲ್ಲೂ ಈ ಥರ ಮಾಡ್ಬೋದು ಅಂತ ನಮ್ಗೆ ಅಲ್ವಾ? ಸ್ಫೂರ್ತಿ. ಸೊ ಏನೆಲ್ಲ ಫಾಲೋ ಮಾಡಿದ್ದೀರಾ ಸರ್? ಬೇರೆಯವರಿಗೆ ರೆಸ್ಪೆಕ್ಟ್ ಕೊಡೋದು ಹೇಗೆ, ಹಿರಿಯವರಿಗೆ ಮತ್ತು ನಮ್ಮ ಧರ್ಮಪತ್ನಿಗೆ ಹೇಗೆ ರೆಸ್ಪೆಕ್ಟ್ ಕೊಡೋದು, ಹೇಗೆ ಫ್ಯಾಮಿಲಿ ತೂಗಿಸ್ಕೊಂಡು ಹೋಗೋದು, ಹೇಗೆ ಸಿಚುವೇಶನ್ ಹ್ಯಾಂಡಲ್ ಮಾಡೋದು. ಸೂಪರ್. ಅದೆಲ್ಲ ಅಬ್ಸರ್ವೇಷನ್ನು, ಮೆಂಟರಿಂಗು. ನೀವು ಎಷ್ಟು ವರ್ಷ ಆಯ್ತು ಸರ್ ಮದುವೆಯಾಗಿ? ಈಗ ಒಂದು 10 ವರ್ಷ ಆಯಿತು. 10 years ಆಯ್ತಾ? ನಿಮ್ಮದು ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜಾ? ಅರೇಂಜ್ ಮ್ಯಾರೇಜಾ? ಸೊ ಮನೆಯವ್ರು ತೋರಿಸಿದವ್ರನ್ನೇ ಮದುವೆ ಆಗಿದ್ದೀರ. 10 years ಆಯಿತು. ಸೊ ನೀವು ಎಲ್ಲೆಲ್ಲ ನೋಡಿ, ಇವರೇ USA, ಕಾಶ್ಮೀರ, ಊಟಿ ಅಂತೆಲ್ಲ ಹೋಗಿದ್ದಾರೆ. ನೀವೆಲ್ಲ ನಿಮ್ಮನಿಗೆ ಹೋಗಿದ್ದೀರಾ? ನಾನು ಆಸ್ಟ್ರೇಲಿಯಾ, ಆಫ್ರಿಕಾ ಬಿಟ್ಟು ಬೇಕಿದ್ದು ಸುಮಾರು ಎಲ್ಲ ಕಾಂಟಿನೆಂಟ್ಸು ಹೋಗಿದ್ದೆ. ಇವ್ರ ಹತ್ರ ಮಾತಾಡೋದು ಕಷ್ಟ. ಮಾತಾಡಿದ್ರೆಲ್ಲ ಫಾರಿನಲ್ಲಿ. ನಿಮ್ಗೆ ಯಾವ ಕಂಟ್ರಿ ತುಂಬ ಇಷ್ಟ ಆಯಿತು? ಅಷ್ಟು ಕಂಟ್ರಿಲಿ ಯುರೋಪ್ ಭಾರಿ ಇಷ್ಟ ಆಗಿದೆ. ಯುರೋಪಲ್ಲಿ ಏನು ಇಷ್ಟ ಅಂದರೆ ಏನು ಕಲ್ಚರ್ ಇಷ್ಟ ಆಯಿತು? ಸಿವಿಲೈಸೇಷನ್ ತುಂಬ ರಿಚ್ ಸಿವಿಲೈಸೇಷನ್, ಆರ್ಟ್ ಬೇಸ್, ಆರ್ಕಿಟೆಕ್ಚರು. ಓಕೆ. ಭಾರಿ ಇಷ್ಟ ಆಗುತ್ತೆ. US ಅಲ್ಲಿ ಅದು ಬಿಟ್ಟು ಬೇರೆ? ಯುರೋಪಲ್ಲಿ ಅದು ಬಿಟ್ಟು ಬೇರೆ? ಅದು ಬಿಟ್ಟು ಮತ್ತೆ ಅಲ್ಲಿ ಫುಡ್ಡು, ಪ್ರತಿಯೊಂದು ಕಂಟ್ರಿನೂ ಡಿಫ್ರೆಂಟ್ ಫುಡ್ ಇದೆ ಯುರೋಪಲ್ಲಿ. ಸೊ ಹಾಗಾಗಿ ಅದು ಯು ಕ್ಯಾನ್ ಟೇಸ್ಟ್, ತುಂಬ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ. ಸೊ ಹಾಗಾಗಿ ಅದು ಒಳ್ಳೆ ಖುಷಿ ಕೊಡುತ್ತೆ. ಈಗ ನೀವು ಚಿಕ್ಕ ವಯಸ್ಸಿನ ನೋಡ್ಕೊಂಡು ಬಂದಿರಲ್ವಾ, ಅಪ್ಪ ಅಮ್ಮ ಯಾವ ವಿಚಾರಕ್ಕೆ ಜಗಳ ಆಡಿದ್ರು ನೋಡಿದ್ದೀರ ನೀವು? ಜಗಳ ಆಡಿದ್ದು ನೋಡಿದ್ದ. ಅದೇ ಅವರು ಹೇಳ್ದವಾಗ ಅಮ್ಮಂಗೆ ಕೆಲವು ಸತಿ ಆರ್ನಮೆಂಟ್ಸ್ ತೊಗೊಳ್ಬೇಕಾಗತ್ತೆ, ಬಟ್ ಅಪ್ಪಂಗೆ ಬೇರೆ ಪ್ರಯಾರಿಟಿ ಇರುತ್ತೆ. ಹಾಗಾಗಿ ಅವರು ಕನ್ವಿನ್ಸ್ ಮಾಡ್ತಾರೆ, ಕೆಲವು ಸತಿ ಕನ್ವಿನ್ಸ್ ಆಗಲ್ಲ. ಸೊ ಆವಾಗ ಸ್ವಲ್ಪ ಜಟಾಪಟಿ ಆಗುತ್ತೆ. ಈಗ ನಿಮ್ಮ ವೈಫ್ ಕೇಳಿದ್ರೆ ನೀವೇನು ಮಾಡ್ತೀರಾ? ನಾನು ಇವಾಗ ಸದ್ಯಕ್ಕಂತೂ ಎಲ್ಲದು ನನ್ನ ಕೈಯಲ್ಲಿ ಆದಷ್ಟು ಕೊಡೋದು ಹಾಗೆ. ಓಕೆ. ಈಗ ಇನ್ನೊಂದು ಸ್ಪೆಷಲ್ ಕಪಲ್ಸ್ ಇದ್ದಾರೆ. ಆಗ ಇವರು ಲವ್ ಸ್ಟೋರಿ ಕೇಳಬೇಕಾದ್ರೆ ಕಂಟೆಂಟ್ ಕೊಡ್ತಿದ್ರು. ನಮ್ಮ ಇನ್ನು ಹಂಗಲ್ಲ, ಹಿಂಗೆ ಅವ್ರು ಹಿಂಗೆ ಹೋಗ್ತಿದ್ರು, ಅಲ್ಲಿ ಹೋಗ್ತಿದ್ರು. ಈಗ ಅವ್ರ ಜೊತೆ ಮಾತಾಡೋಣ. ಸರ್ ನಿಮ್ಮ ಹೆಸರು? ರಮೇಶ್. ಮೇಡಮ್? ಸುಮಾ ರಮೇಶ್. ಈಗ ನೀವು ಹೇಳ್ಬೇಕು ನಿಮ್ಮ ಲವ್ ಸ್ಟೋರಿ ಕತೆ, ನೀವೇ ಹೇಳ್ಬೇಕು, ನಾನು ಕೇಳಲ್ಲ. ಹೇಳಿ. ನಮ್ದು ಅರೇಂಜ್ ಮ್ಯಾರೇಜು. ನಿಜ ಹೇಳ್ಬೇಕು ಅಂತಂದ್ರೆ ನಾ ಮದುವೆ ಆದಾಗ ಇವ್ರ ಕೆಲಸ ಇರಲಿಲ್ಲ. ಐ ವಾಸ್ ಜಸ್ಟ್ ಎ ಸ್ಟೂಡೆಂಟಾಗಿ ಹೊರಗೆ ಬಂದಿದ್ರು ಅಷ್ಟೇ ಕಾಲೇಜಿಂದ. ಓಕೆ.
2 ವರ್ಷ ಕೆಲಸ ಮಾಡಿದ್ದೆ ನಂದು M.Tech ಆದಮೇಲೆ. ಬಟ್ ಜಾಬ್ ಅಂದರೆ ನಂದು ಸಣ್ಣ ಜಾಬ್ ಕೆಲಸ ಮಾಡ್ತಾ ಇದ್ದೆ. ಬಟ್ ಐ ವಾಸ್ ನಾಟ್ ಇನ್ ಅ ಪರ್ಮನೆಂಟ್ ಜಾಬ್. ಅದೇ ಅವ್ರು ಹೇಳ್ತಾ ಇರೋದು. ಸೊ ಆ ಟೈಮಲ್ಲಿ ಹಾಗಾದ್ರೆ ತುಂಬ ಕಷ್ಟ ಇತ್ತು ಅಂತ ನನಗೆ ಗೊತ್ತಿಲ್ಲ. ಅಲ್ಲ ಕಷ್ಟ ಅಲ್ಲ, ಜಾಬ್ ಇಲ್ಲದೆ ಹೋದ್ರು ಕೂಡ ಅವ್ರ ತಂದೆ ತಾಯಿ ಒಪ್ಕೊಂಡ್ರು ಅಂತ ಅವ್ರು ಹೇಳ್ತಾರೆ. ಅದು ಯಾಕೆ ಗೊತ್ತಾ, ನನಗೆ ಗೊತ್ತಿದ್ದಾಗ ಅವರಿಬ್ರು ಒಂದು ಸ್ಟ್ರೀಟಲ್ಲಿ ಮನೆ ಜೊತೆಗೆ ಅದು ಇಂಟರ್ ಇದು ಕಣ್ಣ ಸಲಿಗೆ ಸಲಿಗೆ ಇಲ್ಲ ಸುಲಿಗೆ ಈ ಥರ ಹೇಳಿದ್ದು ಸರಿನೇ ಇದೆ. ಇವರು ಮನೆ ಪಕ್ಕದಲ್ಲಿ ಒಂದು ಪೇಪರ್ ಅಂಗಡಿ ಇತ್ತು. ಇವಾಗೆಲ್ಲ ಸ್ಟಾಲ್ಸ್ ಭಾಳ ಕಮ್ಮಿ ಅವ್ರು ನೋಡ್ಲಿಕ್ಕೆ ನೀವು ಅಲ್ಲೂ ಅಲ್ಲ ನಾನು ಪೇಪರ್ ತಗೊಳಕ್ ಹೋಗ್ತಾ ಇದ್ರು. ನೋಡಿಲ್ಲ. ಅದು ಕ್ಲೈಮ್ಯಾಕ್ಸ್ ಅದು ಇದು. ಬಟ್ ನ್ಯೂಸ್ ಪೇಪರ್ ಅವರೇ ನಮ್ಮಿಬ್ಬರನ್ನ ರೆಕಮೆಂಡ್ ಮಾಡಿದ್ರು, ನೀವು ಕೊಟ್ಟು ಮದುವೆ ಮಾಡಿ ಅವ್ರು ಒಳ್ಳೆ ಜನ. ಬಿಕಾಸ್ ಇವ್ರು ಎಲ್ಲಿದ್ದಾನ ಪುಣ್ಯಾತ್ಮ ಹರಿ ಕೃಷ್ಣ ಗೋವಿಂದ. ಅವ್ರನ್ನ ನೋಡಿ ಅವ್ರ ಸಿಸ್ಟರ್ನ ಇವ್ರು ತಮ್ಮ ಮದುವೆ ಆಗಿದ್ದಾರೆ. ಬೆಸ್ಟ್ ಕಪಲ್ ಹೌದಾ? ಅವ್ರ ಸಿಸ್ಟರ್ನ ಇವ್ರ ತಮ್ಮ. ನಿಜವಾಗ್ಲಿ ಚೆನ್ನಾಗಿದೆ, ಒಂದು ಸಿನಿಮಾ ಮಾಡ್ಬೋದು ನಿಮ್ಮ ಕಥೆಯಲ್ಲಿ. ಫ್ಯಾಮಿಲಿ ಲವ್ ಸ್ಟೋರಿ ಅಂತ ಚೆನ್ನಾಗಿದೆ ಕತೆ. ಸೊ ಎಷ್ಟು ವರ್ಷ ಆಯ್ತು ನಿಮ್ಮ ಮದುವೆಗೆ? 36 ವರ್ಷ ಆಯ್ತಾ? ಸೊ ನೈಸ್. ನಿಜವಾಗ್ಲಿ ನಿಮ್ಮದು ಕತೆ ಕೇಳೋಕೆ ನಿಜವಾಗ್ಲೂ ತುಂಬಾ ಖುಷಿ ಆಯಿತು. ಸೊ ನೀವು ಹಿಂಗೆ ಖುಷಿಯಾಗಿರಿ. ಓಕೆ, ಸೊ ಹಾಗಾದ್ರೆ ಆಟ ಶುರು ಮಾಡೋಣ. ಸಿಂಪಲ್ ಬೆಲೂನ್ ಗೇಮ್. ಕಾಲು ಮಧ್ಯೆ ಎತ್ತು ಟಪಾಕ್ ಅಂತ ಹೊಡಿ ಮಾಡ್ತೀರ ಅಷ್ಟೇ. ಸೊ ಬೆಲೂನ್ ರೆಡಿ ಇದೆಯಾ? ಆ್ಯಂಡ್ಸ್ ಯೂಸ್ ಮಾಡಬಾರ್ದು. ಆ್ಯಂಡ್ಸ್ ಹಿಂದೆ ಕಟ್ಟಿದಾಗ ಬಿಟ್ಟರೆ ಆಗುತ್ತೆ, ಕಾಲಲ್ಲೇ ಬ್ಲಶ್ ಮಾಡಬೇಕು. ಯಂಗ್ ಆ್ಯಂಡ್ ಎನರ್ಜೆಟಿಕ್ ಟೀಮ್ ರೆಡಿ ಇದೆ ಬೆಲೂನ್ ನೋಡಲಿಕ್ಕೆ. ಸೊ ಯುವರ್ ಟೈಮ್ ಸ್ಟಾರ್ಟ್ಸ್ ನಾವ್. ಅದೇನದು ಹಂಗೆ ಸ್ಟಾರ್ಟ್ ಮಾಡಿದ್ರು. ಆ ಬಲೂನೇ ಆಗಿದೆ ಸರಿ ಇಲ್ಲ. ಓಕೆ, ಈಗ ಸೆಕೆಂಡ್ ರೌಂಡಿಗೆ ನಮ್ಮ 4 ಜನ ಆಟಗಾರರು ರೆಡಿ ಆಗಿದ್ದಾರೆ, ಸಿದ್ಧವಾಗಿದ್ದಾರೆ. ಸೊ ಟೈಮ್ ಸ್ಟಾರ್ಟ್ಸ್ ನಾವ್. ತಂದೆ ಮಗನ ಮಧ್ಯ ಪಂದ್ಯಾಟ. ತಂದೆ ಮಗನ ಮಧ್ಯ ಪಂದ್ಯಾಟ. ಯಾರಿಗೆ ಗೆಲುವು ಯಾರಿಗೆ ಸೋಲು? ಔಟ್. ಸೊ ಈಗ ಕೊನೆ ಅಂತ್ಯಕ್ಕೆ ಇಬ್ಬರು ಆಟಗಾರರು ಸಿದ್ಧರಾಗಿದ್ದಾರೆ. ಟೈಮ್ ಸ್ಟಾರ್ಟ್ಸ್. ಇದಾಗಲ್ಲ ಇಲ್ಲ ಇಲ್ಲ. ಹೊಡಿಬೋದು. ಕೊನೆ ಆಟ ಆಡ್ಲಿಕ್ಕೆ ತಂದೆ ಮಗ ಸಿದ್ಧರಾಗಿದ್ದಾರೆ. ಸೊ ಯಾರು ಮಾಬಾಲ್ ಅಂಕಲ್ ಸೈಡ್? ಯಾರೆಲ್ಲ ಮಾಬಾಲ್ ಅಂಕಲ್ ಸೈಡ್ ನೋಡುವ. ಎಷ್ಟು ಜನ ಫ್ಯಾನ್ಸ್ ನೋಡುವ. 1 2 3 4 5 6 7 8. ಓ ದೇವ್ರೇ, 8 ಜನ ಅವ್ರದ್ದು ಲೆಕ್ಕ. ಮಗನ ಕಡೆ ಯಾರೆಲ್ಲ ನೋಡುವ. 1 2 3 4 5. ಇಲ್ಲ ಸರ್, ಏನ್ ಸರ್ ಫ್ಯಾನ್ಸ್ ನಿಮಗೆ? ಲೇಡೀಸ್ ಫ್ಯಾನ್ಸ್ ಅಂತೂ ಜೋರಾಗಿದೆ. ನಿಮಗೆ ಜೆಂಟ್ಸ್ ಫ್ಯಾನ್ಸ್ ಇಲ್ಲ, ಲೇಡೀಸ್ ಫ್ಯಾನ್ಸ್ ಜಾಸ್ತಿ. ಸೂಪರ್ ಮಾಬಲ್ ಜಾಸ್ತಿ. ಓಕೆ, ಮಾಬಲನ್ನ ತೋರಿಸ್ತೀನಿ ನಿಂಬಲ್ಲ. ಯುವರ್ ಟೈಮ್ ಸ್ಟಾರ್ಟ್ಸ್ ನಾವ್. ಆದ್ರೂ ಪರವಾಗಿಲ್ಲ, ಇವ್ರು ಕಡಿಮೆ ಅಲ್ಲ. 1 ಸೆಕೆಂಡ್ ಅಲ್ಲ, ಒಂದು ಅರ್ಧ ಸೆಕೆಂಡ್ ಅಲ್ಲಿ ಟಕ್ ಅಂತ ಹೊಡೆದು. ಪರವಾಗಿಲ್ಲ ಅಂಕಲ್, ಇಷ್ಟೊಂದು ಜೋಶು. ಅಪ್ಪಪ್ಪ. ಅಂತ್ಯಾಕ್ಷರ ಆಡಲಿಕ್ಕೆ ಫ್ರೆಂಡ್ಸ್ ಟೀಮ್ ಮತ್ತೆ ಫ್ಯಾಮಿಲಿ ಟೀಮ್ ರೆಡಿ ಇದೆ. ಸೊ ಆಟ ಶುರು ಮಾಡೋಣ. ಸ ರಿ ಗ ಮ ಪ ದ ನಿ ಸ. ಅವ್ರು ಅದನ್ನೊಂದು ಹಾಡು ಮಾಡಿದ್ರು. ಸೇರಿ ಸಂಗೀತವಾಯಿತು, 7 ಬಣ್ಣ ಸೇರಿ ಬಿಳಿಯ ಬಣ್ಣವಾಯಿತು, 7 ಸಾರಿ ಸಪ್ತ ಋಷಿಯ ಚೆನ್ನೆಯಾಯಿತು, 7 ಸ್ವರವು ಸೇರಿ ಸಂಗೀತವಾಯಿತು. ತು ತ ತ ತು ತಾರ ಮುಂದೆ. ದಿಲ್ಲ ಮಾರ ನ ಸರಸವಿದೆ ಅದಕ್ಕೆ ನಿನ್ನ ಸರಸವಿದೆ. ನೀನು ಮುಂದಾದ ಮೇಲೆ
ದೂರ ಹೋಗುವೆ ವಾ. ಅವ್ವಾರೆ ಕಾಜಿನ ಗೊಂಬೆ ಮೈ ಬಣ್ಣ ಹಳದಿ ನಿಂಬೆ ಅವ್ವಾರೆ ಕಾಜಿನ ಗೊಂಬೆ ಹೆಣ್ಣೆ ಹೆಣ್ಣೆ. ಸೂಪರ್ ನೋಡಿ, ಕೇಳಿದಿರೋ ಹಾಡಲ್ಲ ನಾನು ಕೇಳ್ತಿದ್ದೀನಿ. ಎಣ್ಣೆ ನಾ ಮರೆಯಲಾರೆ ಎಂದೆಂದು ನಿನ್ನ ಬಿಡಲಾರೆ ಚಿನ್ನ ಬಾರೆ ಕೆ ನನ್ನ ನನ್ನ ಕೇಕ ಕನ್ನಡ ನಾಡಿನ ವೀರ ರಮಣೀಯ ಭೂಮಿಯ ವೀರ ನಾರಿಯ ಜಯ ನಾನು ಹಾಡುವೆ. ಈ ಬಾಲಿವುಡ್ ಸ್ಟ್ಯಾಂಡರ್ಡ್ಗೆ ನಮಸ್ಕಾರ. ಆದ್ರೂ ಈ ಆಟದಲ್ಲಿ ಖುಷಿ ಏನಾಯ್ತು ಅಂದ್ರೆ ಎಷ್ಟೋ ರೆಟ್ರೋ ಹಾಡುಗಳು ಕೇಳಿದೆಲ್ಲ ಕೇಳಲೇ ಇಲ್ಲ. ಫಸ್ಟ್ ಟೈಮ್ ನನ್ಗೆ ಅನಿಸ್ತು ನಿಜವಾಗ್ಲೂ ಸಿನಿಮಾದಲ್ಲಿ ಇದೆಯಲ್ಲ ಇವರೇ ಸುಮ್ಮನೆ ಹುಟ್ಟಿಸ್ಕೊಂಡು ಆಡ್ತಾವ್ರ ಅಂತ ನಂಗೆ ಹಂಗ ಅನಿಸ್ತು. ಬಟ್ ಸಖತ್ತಾಗಿ ಆಡಿದ್ರಿ, ನೀವು ಸಖತ್ತಾಗಿ ಆಡಿದ್ರಿ. ಸೊ ಇವತ್ತು ನಮ್ಮ ಶೋ ಹೆಂಗೆ ಹೋಗ್ತಿದೆ ಅಂದರೆ ಹೋಗ್ತಾ ಹೋಗ್ತಾ ತುಂಬ ಎಕ್ಸ್ಪಾಂಡ್ ಆಗಿ ಹೋಗ್ತಿದೆ ಫ್ಯಾಮಿಲಿ. ಸೊ ಸರ್ ಇವರು ನಮ್ಮ ಧರ್ಮಪತ್ನಿ ದಿವ್ಯ ಹೆಗಡೆ ದಿವ್ಯಾ ಹೆಗಡೆ, ಡಾಕ್ಟರ್ ದಿವ್ಯಾ, ಇವನು ಅಯಾನ್ಶ್. ಸೊ ಅದೇ ಅವ್ರು ಹೇಳಿದ್ರು 10 years ಆಯಿತು ಅಂತ ಮದುವೆಯಾಗಿ. ಸೊ ಅರೇಂಜ್ ಮ್ಯಾರೇಜ್ ಅಲ್ಲ ಮೇಡಮ್? ಆಗ ಕೇಳಿದವ್ರು ಮತ್ತೆ ಇನ್ನೊಂದ್ಸಲ ಕೇಳಿದ್ದು ನಾನು ಡೌಟ್ ಕ್ಲಾರಿಟಿ ತಗೊಳ್ಳಿಕ್ಕೆ. ಸೊ ಹಿಂಗಿದೆ ಮೇಡಮ್ 10 years ಲವ್ ಸ್ಟೋರಿ ಹೆಂಗಿದೆ? 10 years ಆದಮೇಲೆ 10 years ಸಕ್ಸಸ್ ಇಲ್ಲಿದೆ. ಸೊ ನಿಮ್ಮ ಜೊತೆ ನಿಮ್ಮ ಡ್ಯಾಡಿ ಮಮ್ಮಿ ಅಲ್ವಾ? ನಮ್ಮ ಡ್ಯಾಡಿ ನೋಡಿ ಇಲ್ಲಿಗೆ ಒಂದು ಫ್ಯಾಮಿಲಿ ಕಂಪ್ಲೀಟ್ ಆಯಿತು. ಸೊ ಅವ್ರ ಹತ್ರ ಹೋಗೋದು ಮುಂಚೆ ನೀವು ಏನು ವರ್ಕ್ ಮಾಡ್ತಿದ್ರಿ ಮೇಡಮ್? ನಾನು ಡಾಕ್ಟ್ರ್. ಡಾಕ್ಟ್ರಾ? ಓ ಸೂಪರ್, ಡಾಕ್ಟ್ರಿಗೆ ಒಂದು ಚಪ್ಪಾಳೆ. ಅದೇ ಏನು ಡಾಕ್ಟ್ರ್ ಮೇಡಮ್? ಯಾವ್ದು? ಸೈಕಾಟ್ರಿಸ್ಟ್, ಮಾನಸಿಕ ತಜ್ಞ. ನನಗೆ ತುಂಬ ಜನ ಹೇಳ್ತಾರೆ ನಿಂಗೆ ಒಂಚೂರು ಮಾನಸಿಕ ಮಗನೆ ಅಂತ. ಟೆಸ್ಟಿಗೆ ಬರ್ಬೋದಾ ಮೇಡಮ್ ನಿಮ್ಮ ಹತ್ರ? ಡೆಫಿನೆಟ್ಲಿ. ಏನು ನನಗೆ ಯಾವ ಥರ ಮಾನಸಿಕ ಇರ್ಬೋದು ಮೇಡಮ್? ನಾನು ನೋಡಿದೆ ನಿಮ್ಗೆ ಹೆಂಗೆ ಏನು ಅನಿಸುತ್ತೆ? ಯಾವ ಥರ ಮಾನಸಿಕ ಇರ್ಬೋದು ನನಗೆ? ಟೆಸ್ಟಿಗೆ ಬನ್ನಿ ನೋಡೋಣ. ಟೆಸ್ಟಿಗೆ ಬರಬೇಕಾ? ಟೆಸ್ಟ್ ಹೆಂಗೆ ಹೊರದೆಲ್ಲ ಟೆಸ್ಟ್ ಮಾಡ್ತೀರ ನನಗೆ ಮಾನಸಿಕ? ಪೆನ್ ಪೇಪರ್ ಟೆಸ್ಟ್ ಅಷ್ಟೇ. ನಾನು ಟಿಕ್ ಮಾಡಿದ್ರೆ ಆಯ್ತಾ? ಈ ಚೆನ್ನಾಗಿದೆ ಒಂಥರ ಎಕ್ಸಾಮ್, ಮಾನಸಿಕ ಎಕ್ಸಾಮ್. ಬರ್ತೀನಿ ಮೇಡಮ್. ಸೇಂಟ್ ಜಾನ್ಸ್. ಅಲ್ಲಿ ಬರಬೇಕಾ? ಖಂಡಿತ ಬರ್ತೀನಿ. ಯಾವಾಗ ಬರಲಿ? ನಾಳೆನೇ ಬರಲಾ? ನಾಳೆ ಬೇಡವಾ? ಓಕೆ. ಹೌದಾ? ಸೊ ನೀವು ಯಾವಾಗ ಜಾಯ್ನ್ ಆಗ್ತೀನಿ? 2 months. 2 monthsಲ್ಲಿ ಬರ್ತೀನಿ ಹಾಗಾದ್ರೆ. ಆಗ ಇನ್ನೊಂಚೂರು ಹುಚ್ಚು ಜಾಸ್ತಿ ಆಗಿರುತ್ತೆ ನನಗೆ 2 monthsಲ್ಲಿ. ಒಂದು ಈ ಕಡೆ ಮಳೆನೂ ಬರ್ತಿಲ್ಲ, ಸೆಕೆಗೆ ಆಗ್ತಿಲ್ಲ. ಒಂಚೂರು ಅರ್ಧ ಹೋಗಿದೆ ಈಗ, ಅರ್ಧ ಹೋಗೋಷ್ಟರಲ್ಲಿ ಬರ್ತೀನಿ. 2 months ಕರೆಕ್ಟ್ ಆಗಿರುತ್ತೆ. ಓಕೆ ಸರ್, ಮದುವೆಗೆ 39 years ಸಕ್ಸಸ್ಫುಲಿ. 1 year ಫಾರ್ 40. 1 year ಗಮ್ಮತ್ತು ಮಾಡಬೇಕು, ಪಾರ್ಟಿ ಮಾಡಬೇಕು, ಜಾಲಿ ಮಾಡಬೇಕು. ಸೊ ನಿಮ್ಮದು ಅರೇಂಜ್ ಮ್ಯಾರೇಜಾ ಲವ್ ಮ್ಯಾರೇಜ್? ಅರೇಂಜ್ ಮ್ಯಾರೇಜಾ? ಸೊ ಫಸ್ಟ್ ನೀವು ನೋಡಿದ್ದ ಅವ್ರು ನೋಡಿದ್ದ? ನಾನು ಅವ್ರ ಮನೆಗೆ ನೀವು ನೋಡಿದ ತಕ್ಷಣ ಓಕೆ ಆಯಿತು? ಓಕೆ ಆಯಿತು. ನೋಡಿದ ತಕ್ಷಣ ಎಷ್ಟು ಟೈಮಲ್ಲಿ ಮದುವೆ ಆಯಿತು? ಒಂದು 1 month ಇರ್ತೀವಿ. 1 ತಿಂಗಳಲ್ಲಿ ಮದುವೆ ಆಯಿತು? ಹೌದು. ಓಕೆ. ಸೊ ನೀವು ಜಾಸ್ತಿ ಅವ್ರು ಲವ್ ಮಾಡ್ತೀರಾ, ಅವ್ರು ಜಾಸ್ತಿ ನಿಮ್ಮಲ್ಲಿ ಲವ್ ಮಾಡ್ತೀರಾ? ಇಬ್ಬರು ಲವ್. ಸೊ ಇನ್ನೊಬ್ರು ಫ್ಯಾಮಿಲಿ ಫ್ರೆಂಡ್ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಸೊ ಮೇಡಮ್ ನಿಮ್ಮ ಹೆಸರು? ಸೀತಾ ಅಂತ. ಸೀತಾ. ನೀವೆಲ್ಲಿರೋದು? ನಾವಿಲ್ಲೇ ರೋಡ್ ಆ ಕಡೆ ಇದ್ದೀವಿ. ಸೊ ಇವ್ರಿಗೆ ಹೆಂಗೆ ಫ್ರೆಂಡ್ಶಿಪ್? ಇವ್ರು ನಮ್ಮ ಊರವರೇ, ನಮ್ಮ ರಿಲೇಷನ್ನೇ. ಆಲ್ಮೋಸ್ಟ್ ಇಲ್ಲಿ ಶಿಷ್ಯವರೇ ಜಾಸ್ತಿ ಇದ್ದೀರಲ್ವಾ? ಸೂಪರ್. ನಿಮ್ಮ ಊರವ್ರು ಹಾಗೆ ಅಂದರೆ ಎಷ್ಟು ವರ್ಷ ಆಯ್ತು ಪರಿಚಯ ಆಗಿ? ಪರಿಚಯ ತುಂಬ ವರ್ಷ. ತುಂಬ ವರ್ಷ. 30 ವರ್ಷದ ಮೇಲೆ ಆಯಿತು. 30 ವರ್ಷದ ಮೇಲೆ ಆಯಿತಾ? ನಿಮ್ಮ ಯಜಮಾನ್ರು? ನಮ್ಮ ಯಜಮಾನ್ರು ಫ್ಯಾಕ್ಟ್ರಿ ಹೋಗಿದ್ದಾರೆ, ನಮ್ಮದು ಇಂಡಸ್ಟ್ರಿ ಇದೆ. ಹೌದಾ? ಈಗ ಎಷ್ಟೊತ್ತಿಗೆ ಬರ್ತಾರೆ? ಬಂದಿದ್ದಾರೆ. ಮತ್ತೆ ಬಂದಮೇಲೆ ನಾನು ಈ ಕಡೆ ಈ ಕಡೆ ಬಂದ್ರ? ಸೊ ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಓಕೆ, ಎಲ್ರಿಗೊಂದು ಪ್ರಶ್ನೆ, ಎಲ್ಲರೂ ಒಂದೊಂದು ವರ್ಡಲ್ಲಿ ಉತ್ತರ ಕೊಡಿ. ಸೊ ಯಾಕೆ ಮೇಡಮ್ ಈ ಮನೆ ಗೃಹಲಕ್ಷ್ಮಿ? ಮನೆಯನ್ನು ಇಷ್ಟು ಚೆನ್ನಾಗಿರ್ಬೇಕಿದ್ರೆ ನಮ್ಮೆಲ್ಲ ಫ್ರೆಂಡ್ ಸರ್ಕಲ್ಲು ಅವರೇ ಕಾರಣ ಅನಿಸುತ್ತೆ. ಇನ್ಫ್ಯಾಕ್ಟ್ ಅವಳು ಏಜಿಗೆ ಇಷ್ಟೆಲ್ಲ ಮಾಡೋದು ಕಷ್ಟ, ಆದರೂ ಮಾಡ್ಕೊಂಡು ಹೋಗ್ತಾರೆ. ಹಾಗೆ ನಾವು ತುಂಬ ಒಂಥರ ಆರಾಮಾಗಿ ಖುಷಿಯಾಗಿ ಗೃಹಲಕ್ಷ್ಮಿ ಆಗಿದ್ದಾರೆ. ಎಸ್ ಅಣ್ಣ, ನೀವು? ಸೊ ತಾಯಿ ಏನು ಮನೆಯ ಗೃಹಲಕ್ಷ್ಮಿ. ಹೌದು, ಅವರು ಒಂಥರ ಸ್ಫೂರ್ತಿ ನಮಗೆ. ಎಲ್ಲ ಇದನ್ನು ಸೌಮ್ಯವಾಗಿ ಎಲ್ಲ ಜನರನ್ನು ಹೇಗೆ ಅನ್ಯೋನ್ಯವಾಗಿ ನಡ್ಸ್ಕೊಂಡು ಹೋಗೋದು. ಎಷ್ಟು ಜನ ಬಂದರೂ ಅವರಿಗೆ ಒಂದು ಪೇಷನ್ಸು, ಒಂದು ಮುಖದಲ್ಲಿ ಒಂದು ಸುಸ್ತು ಅಂತ ಗೊತ್ತೇ ಆಗಲ್ಲ. ಸೊ ಹಾಗಾಗಿ ಅದು ಒಂಥರ ಎಲ್ಲ ಬೆಳಕಿದ್ದಾಗೆ ಅದು ಇಡೀ ಮನೆಗೆ. ಸೊ ಹಾಗಾಗಿ ಒಂಥರ ಗೃಹಲಕ್ಷ್ಮಿ ಇದ್ದಾಗೆ ನಮ್ಮ ಇದು. ಸೊ ನೈಸ್, ಥ್ಯಾಂಕ್ ಯು ಮೇಡಮ್. ಅವ್ರು ನಮ್ಗೆ ತುಂಬ ಮಹಾಬಲಣ್ಣ ಅಂತಲೇ ನಾವು ಕರೆಯೋದು ಅವ್ರನ್ನ. ಈಗ ನಾವು ಏನೇನು ಸಣ್ಣ ಪ್ರಾಬ್ಲಮ್ ಬಂದರೂ ಅವ್ರಿಗೆ ಫಸ್ಟ್ ಫೋನ್ ಮಾಡ್ತೀವಿ.
ಅವರು ನಮ್ಗೆ ಗೈಡೆನ್ಸ್ ಕೊಡ್ತಾರೆ ಅಂಡ್ ಇವರಿಬ್ರು ಅಷ್ಟೇ ನಮಗೆ ಎಲ್ಲದಕ್ಕೂ ಇವ್ರಿಗೆ ಫೋನ್ ಮಾಡೋದು, ಇವ್ರು ತಕ್ಷಣ ಏನೇ ಇದ್ರು ಬಿಟ್ಟು ನಮ್ಗೆ ಓಡ್ ಬರ್ತಾರೆ. ಇಲ್ಲ, ನೀವು ಮಾತಾಡೋ ಗೊತ್ತಾಗುತ್ತೆ, ಆ ಪ್ರೀತಿ ಅವ್ರ ಮೇಲಿರೋ ಪ್ರೀತಿ ನೀವು ಮಾತಾಡೋ ಗೊತ್ತಾಗುತ್ತೆ. ಸೊ ನಿಜವಾಗ್ಲು ಥ್ಯಾಂಕ್ ಯು, ಖುಷಿ ಆಯ್ತು. ತಕ್ಷಣ ಇವ್ರಿಗೆ ನಾವು ಏನಿದ್ರು ಫೋನ್ ಮಾಡ್ತೀರಾ? ಫೋನ್ ಮಾಡ್ತೀವಿ. ಸೂಪರ್. ಎಸ್ ಸರ್, ನೀವು? ಸೊ ನಮಗೆ ಅವರು ಭಾಳ ಆತ್ಮೀಯರು. ಆಮೇಲೆ ಸುಮಾರು ಕಾಮನ್ ಪಾಯಿಂಟ್ಸ್ ಇದೆಲ್ಲ ಡಿಸ್ಕಸ್ ಮಾಡ್ತೀವಿ. ಯಾಕೆಂದರೆ ಈಗಿನ ಕಾಲದಲ್ಲಿ ಒಬ್ಬರು ಮನೆಗೆ ಹೋಗೋದು ಬರೋದು ಅಷ್ಟು ಸುಲಭ ಇಲ್ಲ. ಫೋನ್ ಮಾಡಿ ಕೇಳ್ಕೋಬೇಕು, ಇದಾರ ಬರ್ತಾರಾ, ಏನು ಫ್ರೀ ಇದ್ದಾರೆ. ಬಟ್ ಇಲ್ಲಿ ಅದೆಲ್ಲ ಏನೂ ಇಲ್ಲ. ನಮ್ಮ ಮನೆಗೆ ಅವರು ಹಾಗೆ ಬರ್ತಾರೆ, ನಾವು ಅವ್ರ ಮನೆಗೆ ಹಾಗೆ ಬಂದು ಹೋಗ್ತಾ ಇರ್ತೀವಿ. ಹಾಗಾಗಿ ನಮಗೆ ಭಾಳ ಖುಷಿ ಆಗುತ್ತೆ ಅವ್ರ ಜೊತೆ ಇಂಟ್ರಾಕ್ಟ್. ನಮಗೂ ಹಾಗೆ ಅವ್ರು ಬರ್ತಾ ಇರ್ತಾರೆ, ಆಗಾಗ ಖುಷಿನೇ ನಮಗೆ. ಬರಲಿಲ್ಲಲ್ಲ ಭಾಳ ದಿವಸ ಆದ್ಮೇಲೆ ಯಾಕೆ ಬರಲಿಲ್ಲ, ಏನಾಯಿತು ಅಂತ ಹೀಗೆ. ಒಂದಲ್ಲ, ಅವರು ಆಲ್ವೇಸ್ 24/7 ವಾಟ್ಸಪ್ ಆನ್ಲೈನ್ ಇರ್ತಾರೆ. ನಮಗೇನಾದ್ರು ರಿಪ್ಲೈ ಬರಲಿಲ್ಲ ಅಂದರೆ ಸಿಗೋದಿಲ್ಲ ಅಂತ. ಏನಪ್ಪ ಆಯಿತು ಇವರಿಗೆ, ನಾವು ಮತ್ತೆ ವಾಪಸ್ ಇದು ಮಾಡ್ತೀವಿ. ಓ, ನಮ್ಮ ಮಾಬ್ಲಣ್ಣ ಆನ್ಲೈನ್ ಇರ್ತಾರೆ 24 hours. ಸೂಪರ್. ಗಾರ್ಡನ್ ವಿಷಯ ಅದು ಇದೆಲ್ಲ ಬೇಕಾದ ಅಲ್ಲ, ನೀವು ನಿಜ ಹೇಳ್ಬೇಕು. ನೀವು ಯಾರಾದ್ರೂ ಚಾಟ್ ಮಾಡ್ತಿರ್ತೀರಾ, ಯಾರಿಗೆ ಮೆಸೇಜ್ ಆಗ್ತಿರ್ತಾರೆ ನಿಜ ಹೇಳಿ. ಆಗ ಊರಲ್ಲಿ ಯಾರಾದರೂ ಫ್ರೆಂಡ್ ಅದೆಲ್ಲ ನಿಮಗೆಲ್ಲ ಹೇಳಿದ್ರು, ಫ್ರೆಂಡ್ಸ್ ಇರ್ತಾರೆ, ಅವ್ರು ಇರ್ತಾರೆ, ಅದೆಲ್ಲ ಯಾಕೆ ಅದೆಲ್ಲ ಹೇಳೋದಾದ್ರೆ ಇರ್ತಾರಂತ ಆಯ್ತು. ಮೇಡಮ್, ನೀವು ಹೇಳಿ. ಅವರು ರೇಖಾ ತುಂಬ ಒಳ್ಳೆ ಸಾಫ್ಟ್ ನೇಚರ್. ಆ್ಯಕ್ಚುಲಿ ಅವರಿಗೆ ನಮಗೆ ಏಜ್ ಡಿಫ್ರೆನ್ಸ್ ಇದ್ರೂ ಆ ಥರ ಅನ್ಸಲ್ಲ ಮಾತಾಡ್ಬೇಕಾದ್ರೆ. ಚೆನ್ನಾಗಿ ಮಾತಾಡ್ತಾರೆ, ಅಷ್ಟು ಫ್ರೆಂಡ್ಲಿ ಆಗಿರ್ತಾರೆ. ಹೌದು, ಅದು ನೋಡಿದ್ರೆ ಅವ್ರ ಮುಖ ನೋಡಿದ್ರೆ ನಿಮ್ಗೆ ಅಷ್ಟು ಖುಷಿ ಆಗುತ್ತೆ. ಓಕೆ, ಥ್ಯಾಂಕ್ ಯು ಮೇಡಮ್. ಎಸ್, ಒಂದು ಮನೆಗೆ ಬಂದರೆ ನಮಗೊಂದು ನೆಮ್ಮದಿಯಾಗಿ ಕೂತು ಮಾತಾಡಿ ಹೋಗ್ತೇವೆ. ಥ್ಯಾಂಕ್ ಯು ಮೇಡಮ್. ಮೇಡಮ್, ನೀವು? ನಾನು ಅವ್ರು ತುಂಬ ಚಿಕ್ಕ ವಯಸ್ಸು, ಆ ಮಕ್ಕಳ ಏಜ್ ನಮ್ದು. ನಾವಿಲ್ಲಿ ಬಂದಾಗಿಂದ ನಾವು ಎಷ್ಟು ಆತ್ಮೀಯತೆ ಬೆಳೆದಿದೆ ಅಂದರೆ ನನ್ನ ಮಕ್ಕಳು ಅವ್ರನ್ನ ಅಜ್ಜ ಅಜ್ಜಿ ಅಂದ್ಕೊಂಡು ಅವ್ರ ಜೊತೆಗೆ ಅಮ್ಮ ನಾನು ಅಜ್ಜನ ಮನೆಗೆ ಹೋಗ್ಬಿಟ್ಟು ಬರ್ತೀನಿ ಅಂತ ನನ್ನ ಮಗ ಒಂದು ರೌಂಡ್ ಹೋಗೋದು ಸೈಕಲಲ್ಲಿ, ಇವ್ರ ಮನೆಗೆ ಬರೋದು, ಹಂಗೆ ಮಾತಾಡ್ಸ್ಕೊಂಡು ಹೋಗೋದು, ಈ ಥರದ್ದೆಲ್ಲ ಮಾತಾಡ್ತಾರೆ. ತುಂಬ ಆತ್ಮೀಯವಾಗಿ ಇದ್ದಾರೆ ಎಲ್ಲರೂ. ಜೊತೆಗೆ ಹೆಣ್ಮಕ್ಳು ಅಂತಂದರೆ ಒಂದು ಮನೆಗೆ ಹೋದ್ಮೇಲೆ ಗೃಹಲಕ್ಷ್ಮಿ ಅಂತ ನಮ್ಮ ಧಾರ್ಮಿಕವಾಗಿ ಗೃಹ ಪ್ರವೇಶ ಮಾಡ್ತೀವಿ. ಹೌದು, ಮದುವೆ ಆದ್ಮೇಲೆ ಅಕ್ಕಿನ ಬೆಲ್ಲ ಚಿದ್ದೆ ಒದಿಯೋದು ಅಂತೀನಿ ಅಂತ ಹೇಳ್ತೀವಿ ನಾವು. ಅದು ನಮ್ಮ ಇದರಲ್ಲಿ ಒಂದು ಹೊಸದಾಗಿ ಮನೆ ಕಟ್ಟೋದಾಗಿರಲಿ ಅಥವಾ ಮದುವೆ ಆಗಿ ಹೊಸದಾಗಿ ಮನೆ ಒಳಗಡೆ ಲಕ್ಷ್ಮಿನ ತುಂಬಿಸ್ಕೊಳ್ಳೋವಾಗಿರಲಿ, ಆವಾಗ ಅದನ್ನು ಮಾಡ್ತೀವಿ. ಅದು ನಮ್ಮ ಹಿಂದೂ ಧರ್ಮದಲ್ಲಿ ಇರುವಂಥ ಒಂದು ಕ್ರಮ. ಆದರೆ ಅದು ನಿಜವಾಗ್ಲೂ ಇದನ್ನು ಅವರು ತುಂಬ ಅನುಸರಿಸ್ಕೊಂಡು ಅದನ್ನು ಕ್ರಮಬದ್ಧವಾಗಿ ನೋಡಿಕೊಂಡು ಚೆನ್ನಾಗಿ ಮಾಡ್ಕೊಂಡು ಬಂದಿದ್ದಾರೆ. ಮನೆ ಒಳಗೆ ಒಂದು ಲಕ್ಷ್ಮಿ ಕಳೆ ಬಂದಿದೆ ಅಂತ ಸೂಪರ್ 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 ಚೆನ್ನಾಗಿ ಹೇಳಿದ್ರು, ಅಂದ್ಕೊಂಡಿದ್ದೀವಿ. ಓಕೆ. ಎಸ್ ಮೇಡಮ್, ನೀವು? ಈಗ ಒಂದು ಮನೆಗೆ ಅತಿಥಿಗಳನ್ನ ಕರ್ಕೊಳ್ಳೋದಿರಲಿ, ಬಂದವರು ಹೋದವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋದಿರಲಿ, ಅದೆಲ್ಲ ಒಂದು ಸೈಡ್ ಆಯಿತು. ಇನ್ನೊಂದು ಸೈಡಿಂದು ಗಂಡಸು ದುಡ್ಕೊಂಬರ್ತಾರೆ. ದುಡ್ಕೊಂಬಂದಿದ್ದನ್ನು ಹೆಂಗೆ ಖರ್ಚು ಮಾಡಬೇಕು, ಎಷ್ಟು ಇಟ್ಕೋಬೇಕು, ಎಷ್ಟು ಖರ್ಚು ಮಾಡಬೇಕು, ಅದು ಮಕ್ಕಳಿಗೆ ಎಷ್ಟು ವಿದ್ಯೆ ಕಲಿಸ್ಬೇಕು, ಅದಕ್ಕೆ ಎಷ್ಟು ಖರ್ಚಾಗುತ್ತೆ, ಅದನ್ನೆಲ್ಲ ಅವ್ರು ಚೆನ್ನಾಗಿ ಮ್ಯಾನೇಜ್ ಮಾಡಿದ್ದಾರೆ. ಆಮೇಲೆ ಬಂದವರಿಗೆ ಅತಿಥಿ ಸತ್ಕಾರದ ಜೊತೆ ಮನೆಯಲ್ಲಿ ಇರಲಿ ಇರದೇ ಇರಲಿ ಅವ್ರಿಗೆ ಗೊತ್ತಾಗದೆ ಇರೋ ಥರ ನಡೆಸ್ಕೊಂಡು ಬಂದಿದ್ದಾರೆ. ನಾವು ತುಂಬ ವರ್ಷದಿಂದ ನೋಡಿದ್ವಲ್ಲ, ಅಷ್ಟೇ ಪ್ರೀತಿ ಎಲ್ಲರ ಮೇಲೂ ಇದೆ. ಗಂಡನ ಕಡೆಯವರು, ತನ್ನ ಅಪ್ಪನ ಮನೆ ಕಡೆಯವರು, ಆ ಥರ ಏನೂ ಇಲ್ಲ ಅವರಿಗೆ. ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಆಮೇಲೆ ಮಕ್ಕಳಿಗಿಬ್ಬರಿಗೂ ಒಳ್ಳೆ ವಿದ್ಯೆ ಕೊಡಿಸಿ ಒಳ್ಳೆ ಮೊಮ್ಮಕ್ಕಳು ಕೂಡ ಇದ್ದಾರೆ. ನಮ್ಮನ್ನೆಲ್ಲ ಇವತ್ತಿಗೂ ಎನಿ ಟೈಮ್ ಬಂದರೂ ರಿಸೀವ್ ಮಾಡ್ತಾರೆ ಅಂದರೆ ಅವ್ರ ನೇಚರೇ ಹಂಗೆ. ಸೂಪರ್ ಮೇಡಮ್. ಹಾಗೆ ನೀವು ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಸ್ ಸರ್, ನೀವು? ಇವರು ಗೃಹಲಕ್ಷ್ಮಿ ಜೊತೆಗೆ ನನ್ನ ಸಮಾಜಕ್ಕೂ ಥರ ಲಕ್ಷ್ಮಿ ಥರನೇ ಇದೆ. ದೊಡ್ಡ ಸರ್ಟಿಫಿಕೇಟ್ ಇದು. ಒಂದು ಭಗವದ್ಗೀತಾ ಅಭಿಯಾನ ಅಂತ ಒಂದು ಶುರುವಾಗಿತ್ತು. ಆ ಟೈಮಿಗೆ ಇವರು ಸ್ವಲ್ಪ ನಮ್ಮ ಉಳಿದವರಿಗಿಂತ ಸ್ವಲ್ಪ ಏಜನ್ನು ಸ್ವಲ್ಪ ಸೀನಿಯರ್. ಆದರೂ ಸಹಿತ ಮನೆಗೆ ಹೋಗಿ ಆ ಭಗವದ್ಗೀತೆ ಹೇಳ್ಕೊಡೋ ಒಂದು ನೇಚರು, ಅವ್ರಿಗೆ ಹೋಗಿ ಆ ಥರ ಭಗವದ್ಗೀತೆ ಎಲ್ಲರಿಗೂ ವಿತರಿಸ್ಬೇಕು. ಅದಕ್ಕೆ ಹೇಳ್ತೀನಿ, ಗೃಹಲಕ್ಷ್ಮಿ ಜೊತೆಗೆ ಆ ಒಂದು ಗ್ರೇಡಿಗೂ ಸ್ವಲ್ಪ ಸಮಾಜದ ತುಂಬ ಒಳ್ಳೆ ಪಾಯಿಂಟ್ ಹೇಳಿದರು ಸರ್. ಸೊ ಎಲ್ಲರೂ ನಿಮ್ಮ ಬಗ್ಗೆ ಒಂದಿಷ್ಟು ಒಳ್ಳೊಳ್ಳೆ ವಿಷಯಗಳನ್ನ ಹೇಳಿದ್ರು. ಸೊ ನಿಮ್ಗೆ ಏನು ಅನ್ನಿಸ್ತಿದೆ, ಎಷ್ಟು ಖುಷಿ ಆಗುತ್ತೆ?
ತುಂಬ ಖುಷಿ ಆಗ್ತಾ ಇದೆ. ಹೇಳಕ್ಕಾಗೋದಿಲ್ಲ, ಇಷ್ಟು ಒಳ್ಳೆ ಇದನ್ನ ಇಟ್ಕೊಂಡಿದಾರಲ್ಲ ಅಭಿಪ್ರಾಯನ ನನ್ ಮೇಲೆ ಅಂತ ಹೇಳಿ. ಸೊ ನಾ ಇನ್ನು ಹಾಗೇನೆ ನಡ್ಕೊಂಡು ಹೋಗ್ಬೇಕು. ಎಸ್, ಸೂಪರ್. ಈಗ ಎಲ್ಲರ ಹತ್ರ ಒಂದು ಪ್ರಶ್ನೆ ಕೇಳಿ ಎಲ್ಲರೂ ಉತ್ತರ ಕೊಟ್ಟಾಗಿದೆ. ಸೊ ಕೊನೆ ಪ್ರಶ್ನೆ ನೀವಾಗ ಬಂದಿರಲ್ಲ, ಅದಕ್ಕೆ ನಿಮಗೆ ಕೇಳ್ತಿದ್ದೀನಿ. ನೀವು ಡಾಕ್ಟರ್, ನಾನು ಇಂಗ್ಲೀಷಲ್ಲಿ ಕೇಳ್ತೀನಿ. ಸೊ ವೈ ಯುವರ್ ಅತ್ತೆ ಈಸ್ ದಿಸ್ ಹೌಸ್ ಗೃಹಲಕ್ಷ್ಮಿ? ಇನ್ನೊಂದ್ಸಲ ಹೇಳ್ತೀನಿ, ಯುವರ್ ಅತ್ತೆ ವೈ ದಿಸ್ ಹೌಸ್ ಗೃಹಲಕ್ಷ್ಮಿ? ಸೊ 40 ವರ್ಷದಿಂದ ರೂಲ್ ಮಾಡ್ತಾ ಇದ್ದಾರೆ ಈ ಹೌಸ್. ಒಬ್ಬರೇ ಮ್ಯಾನೇಜ್ ಮಾಡ್ತಾ ಇದ್ದಾರೆ ಇಷ್ಟು ದೊಡ್ಡ ಹೌಸ್. ಪರ್ಟಿಕ್ಯುಲರ್ಲಿ ವೇರಿಡ್ ಇಂಟ್ರೆಸ್ಟ್ ಇದೆ ಅವರಿಗೆ. ಮೇಡ್ ಬಿ ಕುಕಿಂಗ್, ಗಾರ್ಡನಿಂಗ್, ಟ್ರಾವೆಲಿಂಗ್. ಶಾಪಿಂಗ್ ಬೇರೆ ಇದೆಯಾ? ಟ್ರಾವೆಲಿಂಗ್ ಕೇಳಿದೆ, ಯಾವುದು ಹೋಗಿಲ್ದಿರೋ ಜಾಗನಿಲ್ಲ ಅಂತ. ಇವ್ರು ಎಲ್ಲ ಜಾಗಕ್ಕೆ ಹೋಗಿ ಬಂದಿದ್ದಾರೆ ಕಪಲ್ಸ್. ಈಗಲೂ ತುಂಬಾ ಲವ್ ಮಾಡ್ತಿದಾರಲ್ವ ಇಬ್ರು? ಗೃಹಲಕ್ಷ್ಮಿ ಫುಲ್ ಡೆಫಿನಿಷನ್ ಇದೆ ಅವ್ರ, ಅದಕ್ಕೆ ಅವ್ರೇ ಆನ್ಸರ್. ಗೃಹಲಕ್ಷ್ಮಿ ಅಂತ ಅವ್ರು ತೋರಿಸಿದ್ರೆ ಅವ್ರ ಆನ್ಸರ್. ಸೊ ಇವತ್ತಿಗೆ ನಾವು ನಮ್ಮ ಎಪಿಸೋಡ್ನ ಎಂಡ್ ಮಾಡ್ತಿದ್ದೀವಿ. ಸೊ ಒಂದಿಷ್ಟು ರೆಟ್ರೋ ಲವ್ ಸ್ಟೋರಿ, ರೆಟ್ರೋ ಹಾಡು, ಆಟ, ಊಟ ಎಲ್ಲ ಇತ್ತು. ನಾನಂತೂ ಈ ಮನೆಯಲ್ಲಿ ತುಂಬಾನೇ ಮಜಾ ಮಾಡಿದೆ. ಸೊ ನಾಳೆ ಇನ್ನೊಂದು ಹೊಸ ಊರು, ಹೊಸ ಫ್ಯಾಮಿಲಿ, ಹೊಸ ಜಾಗ. ಸೊ ಬರ್ತಿದ್ದೀವಿ, ನೀವು ನೋಡ್ತಾ ಇರಿ ನಮ್ಮನೆ ಗೃಹಲಕ್ಷ್ಮಿ.